ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಸೆಕೆಂಡ್ PUCಯ ಆಪರೇಷನ್ ರಿಸರ್ಚ್ ಕೊನೆಯ ಚಾಪ್ಟರ್ ಏನಿದೆ ಅದರ ಲಾಸ್ಟ್ ಸಬ್ ಯೂನಿಟ್ ಇನ್ವೆಂಟ್ರಿ ಥಿಯರಿ, ಈ ಚಾಪ್ಟರ್ನ ನಾವು ಇವತ್ತು ಕಲಿತಾ ಇದ್ದೀವಿ. ಮಕ್ಕಳೇ, ಇದು ನಮ್ಮ ಆಪರೇಷನ್ ರಿಸರ್ಚ್ನ ಲಾಸ್ಟ್ ಸಬ್ ಯೂನಿಟ್ ಅಷ್ಟೇ ಅಲ್ಲ, ನಿಮ್ಮ PU2 ಸ್ಟ್ಯಾಟಿಸ್ಟಿಕ್ಸ್ನ ಲಾಸ್ಟ್ ಚಾಪ್ಟರ್ ಕೂಡ ಹೌದು. ಸೊ ದಿಸ್ ಈಸ್ ಏನು ಹೇಳಬೇಕು, ಇವತ್ತು ವಿ ಆರ್ ಆಲ್ಮೋಸ್ಟ್ ಅಟ್ ದ ಎಂಡ್ ಆಫ್ ದ ಸಿಲೆಬಸ್. ಮಕ್ಕಳೇ, ಈ ಜರ್ನಿ ನೋಡ್ತಾ ಬಂದರೆ ಲಾಸ್ಟ್ ಫ್ಯೂ ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ವಿ ಸ್ಟಾರ್ಟೆಡ್ ವಿತ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಇವತ್ತು ನಾವು ಸಿಲೆಬಸ್ನ ಕೊನೆಯ ಹಂತದಲ್ಲಿದ್ದೀವಿ. ಎಸ್, ನೀವು ಪ್ರತಿಯೊಬ್ಬರು ವೀಡಿಯೋಸ್ನೆಲ್ಲ ನೋಡಿ ಚೆನ್ನಾಗಿ ಪಾಠವನ್ನು ಕಲಿತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಸ್ ಮಕ್ಕಳೇ, ನಿಮಗೆ ಈ ಚಾನಲ್ ಸರಿಯಾಗಿ ಇಷ್ಟ ಆಗಿದ್ದಲ್ಲಿ, ನಾವು ಮಾಡ್ತಾ ಇರೋಂಥ ಪಾಠ ನಿಮಗೆ ಸುಲಭ ಅನ್ನಿಸ್ತಾ ಇದ್ದಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮಕ್ಕಳೇ. ಆದಷ್ಟು ಮಕ್ಕಳು ಚೆನ್ನಾಗಿ ಪಾಠವನ್ನು ಕಲ್ತ್ಕೊಳ್ಳಿ. ಎಸ್ ಮಕ್ಕಳೇ, ಇವತ್ತು ನಾವು ಮಾಡ್ತಾ ಇರೋಂಥ ಚಾಪ್ಟರ್ ಯಾವುದು ಅಂತ ಹೇಳಿದೆ, ಇನ್ವೆಂಟ್ರಿ ಥಿಯರಿ ಅಂತ ಹೇಳಿದೆ. ಮಕ್ಕಳೇ, ನೀವೆಲ್ಲರೂ ಕಾಮರ್ಸ್ ಸ್ಟೂಡೆಂಟ್ಸ್, ನಂದು ಆ್ಯಕ್ಚುಲಿ ಸೈನ್ಸ್ ಬ್ಯಾಕ್ಗ್ರೌಂಡ್, ಓಕೆನಾ ಹೇಳೋದಾದರೆ. ಈಗ ಇನ್ವೆಂಟ್ರಿ ಥಿಯರಿ ಅಂತ ಬಂದಾಗ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಇನ್ವೆಂಟ್ರಿ ಥಿಯರಿ ನೀವು ಅಕೌಂಟೆನ್ಸಿಲೆಲ್ಲ ಇನ್ ಡೀಟೇಲಾಗಿ ಕಲ್ತಿರ್ತೀರ ಅಲ್ವಾ ಮಕ್ಕಳೇ? ಫೈನ್ ಮಕ್ಕಳೇ, ಬಿಫೋರ್ ಐ ಸ್ಟಾರ್ಟ್, ಇನ್ವೆಂಟ್ರಿ ಅನ್ನೋ ವರ್ಡ್ ಬಂದಾಗ ವಾಟ್ ಕಮ್ಸ್ ಟು ಯುವರ್ ಮೈಂಡ್? ಕಮೆಂಟ್ ಮಾಡಿ ತಿಳಿಸ್ತೀರಾ? ವಾಟ್ ಕಮ್ಸ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದ ಟರ್ಮ್ ಇನ್ವೆಂಟ್ರಿ? ಓಕೆ, ಕಮೆಂಟ್ ಮಾಡಿ ತಿಳಿಸಿ. ಐ ವಿಲ್ ಹ್ಯಾವ್ ಎ ಲುಕ್, ನೀವೇನು ತಿಳ್ಕೊಂಡಿದ್ದೀರಾ ಇನ್ವೆಂಟ್ರಿ ಅಂದರೆ ಅಂತ. ಓಕೆನಾ? ಫೈನ್. ಸೊ ಲೆಟ್ ಸ್ಟಾರ್ಟ್. ಮಕ್ಕಳೇ, ಇನ್ವೆಂಟ್ರಿ ಅಂತ ಈ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಚಾಪ್ಟರ್ ನಾವೇನು ಕಲಿತಾ ಇದ್ದೀವಿ ಅಂತ ನೋಡೋದಾದರೆ, ಫಸ್ಟ್ ಮೀನಿಂಗ್ ಆಫ್ ಇನ್ವೆಂಟ್ರಿ ಥಿಯರಿ ಅಂದರೆ ಏನು ತಿಳ್ಕೊಳ್ಳುವ. ಓಕೆನಾ? ಸ್ಟೆಪ್ 1. ಅದಾದಮೇಲೆ ಈ ಇನ್ವೆಂಟ್ರಿ ಥಿಯರಿ ಅನ್ನೋದು ಯಾಕೆ ಬೇಕು, ವಾಟ್ ಇಸ್ ದ ನೀಡ್ ಆಫ್ ಇನ್ವೆಂಟ್ರಿ ಥಿಯರಿ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡುವ. ಇನ್ವೆಂಟ್ರಿ ಥಿಯರಿ ಅನ್ನೋದಿದ್ದಾಗ, ಈ ಇನ್ವೆಂಟ್ರಿ ಅನ್ನೋದಿದ್ದಾಗ ಅದರ ಅಡ್ವಾಂಟೇಜಸ್ ಏನು, ಲಿಮಿಟೇಷನ್ಸ್ ಅಥವಾ ಡಿಸಡ್ವಾಂಟೇಜಸ್ ಏನು, ಇದನ್ನು ಡಿಸ್ಕಸ್ ಮಾಡುವ. ಅದಾದಮೇಲೆ ಈ ಯೂನಿಟಲ್ಲಿ ಹಲವಾರು ಇಂಪಾರ್ಟೆಂಟ್ ಟರ್ಮ್ಸ್ಗಳಿದೆ, ಅದನ್ನೆಲ್ಲ ಡಿಸ್ಕಸ್ ಮಾಡುವ. ಆ್ಯಂಡ್ ಆ ಟರ್ಮ್ಸೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಬೇಸ್ಡ್ ಆನ್ ಸಮ್ ಗಿವನ್ ಇನ್ಫಾರ್ಮೇಷನ್, ಆ ಇನ್ಫಾರ್ಮೇಷನ್ ಬಗ್ಗೆ ಕೊಟ್ಟಿರುವಂಥ ಡೇಟಾನ ಯೂಸ್ ಮಾಡಿ ಕೆಲವೊಂದು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡುವ ಮಕ್ಕಳೇ. ದಿಸ್ ಇಸ್ ಆಲ್ ಅಬೌಟ್ ದಿಸ್ ಚಾಪ್ಟರ್. ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಮಾರ್ಕ್ಸ್ ಅಲೋಕೇಶನ್ ಹೇಳೋದಾದರೆ, ನಾನು ಮತ್ತೆ ಹೇಳ್ತೀನಿ, ಸಪ್ರೇಟಾಗಿ ಇನ್ವೆಂಟ್ರಿ ಥಿಯರಿಗೆ ಬ್ಲೂ ಪ್ರಿಂಟ್ ಅನ್ನೋದಿಲ್ಲ. ನೆನ್ಪಿಟ್ಕೊಳ್ಳಿ, ಆಪರೇಷನ್ ರಿಸರ್ಚ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, ಈ ವಿಡಿಯೋದಲ್ಲೇ ಈ ಆಪರೇಷನ್ ರಿಸರ್ಚಲ್ಲಿರುವಂತಹ 5 ಸಬ್ ಯೂನಿಟ್ಸಿಗೆ ಸೇರಿ ಫೈನಲ್ ಎಕ್ಸಾಮಿನೇಷನ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾರು ಅದನ್ನು ಮಿಸ್ ಮಾಡಿದ್ದಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡಿ. ಓಕೆನಾ ಮಕ್ಕಳೇ? ಫೈನ್. ಈಗ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಚಾಪ್ಟರ್ ಇನ್ವೆಂಟ್ರಿ ಥಿಯರಿ. ಈಗ ದ ಟರ್ಮ್ ಇನ್ವೆಂಟ್ರಿ ಅಂದರೆ ಏನು ಹೇಳ್ತಾ ಇದ್ದಾರೆ? ಇನ್ವೆಂಟ್ರಿ ರೆಫರ್ಸ್ ಟು ಎನಿ ರಿಸೋರ್ಸಸ್ ಹೆಲ್ಡ್ ಬೈ ಅನ್ ಆರ್ಗನೈಸೇಷನ್. ಓಕೆ, ಒಂದು ಆರ್ಗನೈಸೇಷನ್ ಕೆಲವೊಂದು ರಿಸೋರ್ಸ್ನ ಹೆಲ್ಡ್ ಮಾಡಿದ್ದಾರೆ ಫಾರ್ ದ ಫ್ಯೂಚರ್ ಪ್ರೊಡಕ್ಷನ್ ಅಥವಾ ಸೇಲ್ಸ್ ಪರ್ಪಸ್ಗಾಗಿ. ಏನು ಇನ್ವೆಂಟ್ರಿ ಅಂದರೆ ಏನು? ಒಂದು ರಿಸೋರ್ಸ್ ಏನಿದೆ ಅದನ್ನು ಒಂದು ಆರ್ಗನೈಸೇಷನ್ ಹೆಲ್ಡ್ ಮಾಡಿದೆ, ಯಾವ ಕಾರಣಕ್ಕಾಗಿ? ಫ್ಯೂಚರ್ ಪ್ರೊಡಕ್ಷನ್ ಅಥವಾ ಸೇಲ್ಸ್ಗೋಸ್ಕರ. ಅದಕ್ಕೆ ನಾವೇನಂತ ಹೇಳ್ತೀವಿ? ಇನ್ವೆಂಟ್ರಿ ಅಂತ ಹೇಳ್ತೀವಿ. ಸಿಂಪಲ್. ಓಕೆ, ಇಟ್ ಈಸ್ ಎ ಫಿಸಿಕಲ್ ಸ್ಟಾಕ್ ಆಫ್ ಗೂಡ್ಸ್ ಕೆಪ್ಟ್ ಫಾರ್ ದ ಪರ್ಪಸ್ ಆಫ್ ಫ್ಯೂಚರ್ ಪ್ರೊಡಕ್ಷನ್ ಆರ್ ಸೇಲ್ಸ್. ಸೊ ಇದಕ್ಕೆ ನಾವು ಇನ್ವೆಂಟ್ರಿ ಅಂತ ಹೇಳಿದ್ವಿ. ಓಕೆ, ಇನ್ವೆಂಟ್ರಿ ಅಂದರೆ ಏನೆಲ್ಲ ಇರುತ್ತೆ? ಇಟ್ ಕನ್ಸಿಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಅಥವಾ ಸೆಮಿ ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಮುಗಿಸಿ ಫಿನಿಶ್ಡ್ ಗೂಡ್ಸ್ ಕೂಡ ಆಗಿರ್ಬೋದು, ಅಥವಾ ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು. ಸೊ ಇನ್ವೆಂಟ್ರಿ ಅಂತ ಹೇಳಿದಾಗ ಏನೆಲ್ಲ ಇರ್ಬೋದು? ರಾ ಮೆಟೀರಿಯಲ್ಸ್ ಕೂಡ ಇರ್ಬೋದು, ಸೆಮಿ ಫಿನಿಶ್ಡ್ ಗೂಡ್ಸು, ಫಿನಿಶ್ಡ್ ಗೂಡ್ಸು, ಮತ್ತು ಕೆಲವೊಂದು ಸ್ಪೇರ್ ಪಾರ್ಟ್ಸ್. ಸೊ ಇನ್ವೆಂಟ್ರಿದಲ್ಲಿ ಇದೆಲ್ಲ ಕನ್ಸಿಸ್ಟ್ ಇರುತ್ತೆ. ಇಟ್ ಆಲ್ ಇನ್ಕ್ಲೂಡ್ಸ್ ದೀಸ್ ಥಿಂಗ್ಸ್: ರಾ ಮೆಟೀರಿಯಲ್, ಸೆಮಿ ಫಿನಿಶ್ಡ್, ಫಿನಿಶ್ಡ್ ಆ್ಯಂಡ್ ಸ್ಪೇರ್ ಪಾರ್ಟ್ಸ್. ಸೊ ಸಿಂಪಲಾಗಿ ನೆನ್ಪಿಟ್ಕೊಳ್ಳೋದಾದರೆ, ನಮ್ಮ ಫ್ಯೂಚರ್ ಸೇಲ್ಸ್ ಅಥವಾ ಪ್ರೊಡಕ್ಷನ್ಗೆ ಕೆಲವೊಂದು ರಿಸೋರ್ಸನ್ನು ನಾವು ಹೆಲ್ಡ್ ಮಾಡಿದಲ್ಲಿ ಯಾವುದೇ ಒಂದು ಕಂಪ್ನಿ ಅಥವಾ ಆರ್ಗನೈಸೇಷನ್, ಅದಕ್ಕೆ ನಾವು ಹೇಳುವಂಥದ್ದೇ ಇನ್ವೆಂಟ್ರಿ. ಸಿಂಪಲ್ಲ? ಇನ್ವೆಂಟ್ರಿ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ಫಾರ್ ದ ಸ್ಮೂತ್ ಆ್ಯಂಡ್ ಎಫಿಷಿಯೆಂಟ್ ರನ್ನಿಂಗ್ ಆಫ್ ದ ಬಿಸ್ನೆಸ್. ಓಕೆ, ಯಾವುದೇ ಬಿಸ್ನೆಸ್ ಆಗಿರಲಿ ಅದು ಸ್ಮೂತ್ ಆ್ಯಂಡ್ ಎಫಿಷಿಯೆಂಟ್ ಆ್ಯಂಡ್ ರನ್ ಆಗೋಕ್ಕೆ ಇನ್ವೆಂಟ್ರಿ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಇಟ್ಸ್ ಮೇಂಟೆನೆನ್ಸ್ ಇನ್ಕ್ರೀಸಸ್ ಆಸ್ ದ ಸೈಜ್ ಆಫ್ ದ ಇನ್ವೆಂಟ್ರಿ ಇನ್ಕ್ರೀಸಸ್. ಈಗ ಒಂದು ಇನ್ವೆಂಟ್ರಿ ಅಂತ ಇದೆ ಅಂತ ಹೇಳಿದ್ವಿ. ಸೊ ವೈ ಡು ವಿ ಹ್ಯಾವ್ ಇನ್ವೆಂಟ್ರಿ? ಅದು ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಫಿನಿಶ್ಡ್ ಗೂಡ್ಸ್, ಸೆಮಿ ಫಿನಿಶ್ಡ್ ಗೂಡ್ಸ್, ಸ್ಪೇರ್ ಪಾರ್ಟ್ಸ್, ಇದೆಲ್ಲ
ಇಟ್ಕೊಳ್ಳಿಕ್ಕೆ ಒಂದು ಜಾಗ ಏನಿದೆ ಅದಕ್ಕೆ ಇನ್ವೆಂಟ್ರಿ ಅಂತ ಹೇಳಿದ್ವಿ. ಸೊ ಈ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ದ ಮೇಂಟೆನೆನ್ಸ್ ಇನ್ಕ್ರೀಸಸ್, ಆ ಇನ್ವೆಂಟ್ರಿಯ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಯಾವಾಗ? ವೆನ್ ದ ಸೈಜ್ ಆಫ್ ದ ಇನ್ವೆಂಟ್ರಿ increases. Thus, the problem is to balance between size of the inventory and the cost carrying it. ಸೊ ಇಲ್ಲಿ ನಾವು ಇನ್ವೆಂಟ್ರಿ ಥಿಯರಿ ಅಂತ ಬಂದಾಗ ನಾವೇನು ಮಾಡ್ತಾ ಇದ್ದೀವಿ? ದ ಪ್ರಾಬ್ಲಮ್ ಇಸ್ ಟು ಬ್ಯಾಲೆನ್ಸ್ ದ ಸೈಜ್ ಆಫ್ ಎನ್ ಇನ್ವೆಂಟ್ರಿ ಆ್ಯಂಡ್ ದ ಕಾಸ್ಟ್ ಕ್ಯಾರಿಂಗ್ ಇಟ್. ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಇನ್ವೆಂಟ್ರಿ ಇದೆ ಮತ್ತು ಮೇಂಟೆನೆನ್ಸ್ ಕಾಸ್ಟು ಇದ್ದೇ ಇರುತ್ತೆ. ನಮ್ಮ ಥಿಯರಿ ಏನು ಹೇಳ್ತಾ ಇದೆ ಅಂದರೆ, ಏನು ಡಿಸೈಡ್ ಮಾಡ್ತೀವಿ ಇಲ್ಲಿ ಆಪರೇಷನ್ ರಿಸರ್ಚ್ ಅಂತ ಬಂದಾಗ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ಆಪ್ಟಿಮೈಸೇಷನ್ ಅಂತ ಹೇಳಿದ್ವಿ ಅಲ್ವಾ? ಈ ಪ್ರೀವಿಯಸ್ ಸೆಷನ್ಸಲ್ಲೂ ಅದನ್ನೇ ಮಾಡಿರೋಂಥದ್ದು. LPP ಆಗಿರಲಿ, ರಿಪ್ಲೇಸ್ಮೆಂಟ್ ಥಿಯರಿ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ವಿ ಆರ್ ಟ್ರೈಂಗ್ ಟು ಡೂ ಆಪ್ಟಿಮೈಸೇಷನ್. ಆಪ್ಟಿಮೈಸೇಷನ್ ಅಂದರೆ ಏನು? ನಮ್ಮ ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಬೇಕು ಅಥವಾ ನಮ್ಮ ಕಾಸ್ಟನ್ನು ಮಿನಿಮೈಸ್ ಮಾಡಬೇಕು. ಇಲ್ಲಿ ನಮ್ಮ ಆಪ್ಟಿಮೈಸೇಷನ್ ಅಂತ ಬಂದಾಗ ಮಕ್ಕಳೇ, ನಮ್ಮ ಇನ್ವೆಂಟ್ರಿಗೆ ಕಾಸ್ಟ್ ಇದೆಯಲ್ವಾ, ಮೇಂಟೆನೆನ್ಸ್ ಕಾಸ್ಟ್, ಇದನ್ನು ನಾವು ಆದಷ್ಟು ಮಿನಿಮೈಸ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಓಕೆ, ದಟ್ಸ್ ದ ಮೇನ್ ಆಬ್ಜೆಕ್ಟಿವ್. ಓಕೆ, ಇಲ್ಲೇನು ಹೇಳ್ತಾರೆ? ಇನ್ ಇನ್ವೆಂಟ್ರಿ ಥಿಯರಿ ವಿ ಡಿಸೈಡ್ ಅಬೌಟ್ ದ ಆಪ್ಟಿಮಲ್ ಲೆವೆಲ್ ಆಫ್ ಇನ್ವೆಂಟ್ರಿ. ಏನು ಆಪ್ಟಿಮಲ್ ಅಂದರೆ? ಆಪ್ಟಿಮೈಸೇಷನ್. ಸೊ ಹೇಳ್ದಂಗೆ ಆಪ್ಟಿಮೈಸೇಷನ್ ಪ್ರಾಫಿಟ್ನ ಜಾಸ್ತಿ ಅಥವಾ ಕಾಸ್ಟ್ ಕಟ್ಟಿಂಗ್ ಕಡಿಮೆ ಮಾಡಬೇಕು, ಮಿನಿಮೈಸಿಂಗ್ ದ ಕಾಸ್ಟ್. ಇಲ್ಲೇನು ಮಾಡ್ತಾ ಇದ್ದೀವಿ? ಸಚ್ ದಟ್ ದ ಕಾಸ್ಟ್ ಆಫ್ ದ ಮೇಂಟೈನಿಂಗ್ ದ ಇನ್ವೆಂಟ್ರಿ ಈಸ್ ಮಿನಿಮೈಸ್ಡ್. ಇದನ್ನು ನಾವು ಸ್ಟಡಿ ಮಾಡ್ತಾ ಇರುವಂಥದ್ದು ಈ ಇನ್ವೆಂಟ್ರಿ ಥಿಯರಿಲಿ. ವಾಟ್ ಇಟ್ ಈಸ್ ಹೆಲ್ಪಿಂಗ್ ಅಸ್ ಟು ಡಿಸೈಡ್ ಮಕ್ಕಳೇ? ವಿ ಆರ್ ಟ್ರೈಂಗ್ ಟು ಮಿನಿಮೈಸ್ ದ ಮೇಂಟೆನೆನ್ಸ್ ಕಾಸ್ಟ್ ಆಫ್ ದ ಇನ್ವೆಂಟ್ರಿ. ಸಿಂಪಲ್, ಇದು ನಮ್ಮ ಆಬ್ಜೆಕ್ಟಿವ್ ಆಫ್ ಇನ್ವೆಂಟ್ರಿ ಥಿಯರಿ. ಓಕೆ, ಈಗ ದ ಮೇನ್ ಆಬ್ಜೆಕ್ಟಿವ್ಸ್ ಆರ್ ಯಾವುದೆಲ್ಲ ಇದೆ? ಟು ಡಿಸೈಡ್ ವೆನ್ ಟು ಅಕ್ವೈರ್ ಗೂಡ್ಸ್ ಮೊದಲನೇದು. ಎರಡನೇದು ಟು ಡಿಸೈಡ್ ಹೌ ಮಚ್ ಟು ಬಿ ಅಕ್ವೈರ್ಡ್ ಸಚ್ ದಟ್ ದ ಕಾಸ್ಟ್ ಈಸ್ ಮಿನಿಮೈಸ್ಡ್. ಅದಾದಮೇಲೆ ಟು ಫಿಲ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಕಸ್ಟಮರ್. ಸೊ ಹಾಗಾಗಿ ನಮ್ಮ ಇನ್ವೆಂಟ್ರಿ ಕಂಟ್ರೋಲ್ ಆಬ್ಜೆಕ್ಟಿವ್ಸ್ ಏನು ಮಕ್ಕಳೇ? ಒಂದು, ಎಷ್ಟು ಗೂಡ್ಸನ್ನು ಅಕ್ವೈರ್ ಮಾಡಬೇಕು ಮೊದಲನೇದು. ಎರಡನೇದು, ಎಷ್ಟು ಗೂಡ್ಸನ್ನು ಅಕ್ವೈರ್ ಮಾಡಬೇಕು ಸೊ ದಟ್ ದ ಕಾಸ್ಟ್ ಈಸ್ ಮಿನಿಮಮ್, ಎರಡನೇ ಆಬ್ಜೆಕ್ಟಿವ್. ಮತ್ತೊಂದು, ಕಸ್ಟಮರ್ನ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ನಾವು ಫುಲ್ಫಿಲ್ ಮಾಡಬೇಕು. ಸೊ ದೀಸ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ನಮ್ಮ ಇನ್ವೆಂಟ್ರಿ ಕಂಟ್ರೋಲ್. ಓಕೆನಾ? ಫೈನ್. ಈಗ ಇನ್ವೆಂಟ್ರಿ ಕಾಸ್ಟ್. ಓಕೆ, ಒಂದು ಇನ್ವೆಂಟ್ರಿ ಅಂತ ಇದ್ದಾಗ ಅದಕ್ಕೆ ವೇರಿಯಸ್ ಕಾಸ್ಟ್ ಅಸೋಸಿಯೇಟ್ ಆಗುತ್ತೆ ಮಕ್ಕಳೇ. ಆ ಕಾಸ್ಟ್ ಯಾವುದೆಲ್ಲ ಒಂದೊಂದೇ ಡೀಟೇಲಾಗಿ ನೋಡ್ತಾ ಹೋಗುವ. ಮೊದಲನೇದು ಹೋಲ್ಡಿಂಗ್ ಕಾಸ್ಟ್ ಅಥವಾ ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಸ್ಟೋರೇಜ್ ಕಾಸ್ಟ್ ಅಥವಾ ಕ್ಯಾರಿಂಗ್ ಕಾಸ್ಟ್. 4 ಹೆಸರಿದೆ ನೋಡಿ. ಮೊದಲನೇದು ಹೋಲ್ಡಿಂಗ್ ಕಾಸ್ಟ್ ಅಂತ ಹೇಳ್ತಾರೆ, ಮೇಂಟೆನೆನ್ಸ್ ಕಾಸ್ಟ್, ಸ್ಟೋರೇಜ್ ಕಾಸ್ಟ್ ಅಥವಾ ಕ್ಯಾರಿಂಗ್ ಕಾಸ್ಟ್. 4 ಹೆಸರಿದೆ. ಯಾಕೆ ಒಂದು ಹೆಸರು ಬರೆದು ಬಿಟ್ಬಿಡ್ಬೋದಿತ್ತು ಮಕ್ಕಳೇ? ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕ್ವೆಶ್ಚನಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಈ 4 ಹೆಸರಲ್ಲಿ ಯಾವುದಾದ್ರು ಕೊಡ್ಬೋದು. ನಮಗೆ ಸರಿಯಾಗಿ ಈ ಇನ್ಫಾರ್ಮೇಷನ್ ಕೊಟ್ಟಾಗ ಅದರ ನೊಟೇಷನ್ ಏನು ಅಂತ ನಮಗೆ ಸರಿಯಾಗಿ ಅರ್ಥ ಆಗಬೇಕು. ಆಗಲೇ ನಾವು ಪ್ರಾಬ್ಲಮಲ್ಲಿ ಸರಿಯಾಗಿ ಮುಂದೆ ಪ್ರೊಸೀಡ್ ಮಾಡೋಕ್ಕೆ ಸಾಧ್ಯ. ಓಕೆನಾ? ಸೊ ಸರಿಯಾಗಿ ಎಲ್ಲ ಹೆಸರು ಏನಿದೆ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಹೋಲ್ಡಿಂಗ್ ಕಾಸ್ಟ್ ಅಂದರೂ ಒಂದೇ. ಇಟ್ ಈಸ್ ಆಲ್ಸೋ ರೆಫರ್ ಟು ಆಸ್ ಏನು? ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಸ್ಟೋರೇಜ್ ಕಾಸ್ಟ್ ಅಥವಾ ಕ್ಯಾರಿಂಗ್ ಕಾಸ್ಟ್. ಆಲ್ ಮೀನ್ಸ್ ಸೇಮ್. ಈಗ ಇದರ ಡೆಫಿನೇಷನ್ನ ನೋಡೋದಾದರೆ, ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ದ ಮೇಂಟೆನೆನ್ಸ್ ಆಫ್ ದ ಇನ್ವೆಂಟ್ರಿ. ನಮ್ಮ ಇನ್ವೆಂಟ್ರಿನ ಮೇಂಟೆನೆನ್ಸ್ಗೆ ಏನು ದುಡ್ಡು ಖರ್ಚಾಗ್ತಾಯಿಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ? ಮೇಂಟೆನೆನ್ಸ್ ಕಾಸ್ಟ್. ಅಲ್ಲಿರುವಂಥ ಪ್ರತಿಯೊಂದು ಐಟಮ್ಮು ಸೆಲ್ ಆಗಬೇಕು ಅಥವಾ ಯೂಸ್ ಆಗಿರಬೇಕು. ಟಿಲ್ ದೆನ್ ಅಲ್ಲಿ ಎಷ್ಟು ಖರ್ಚಾಗ್ತಿದೆ ಆ ಖರ್ಚಿಗೆ ನಾವೇನಂತ ಹೇಳ್ತೀವಿ? ಹೋಲ್ಡಿಂಗ್ ಕಾಸ್ಟ್ ಅಂತ ಹೇಳ್ತಾ ಇದ್ದೀವಿ ಅಥವಾ ಮೇಂಟೆನೆನ್ಸ್ ಕಾಸ್ಟ್. ಅಂಟಿಲ್ ದೇ ಆರ್ ಸೋಲ್ಡ್ ಆರ್ ಯೂಸ್ಡ್. ಎಸ್, ಇದಕ್ಕೆ ನಾವೇನಂತ ಹೇಳ್ತಾ ಇದ್ದೀವಿ? ಹೋಲ್ಡಿಂಗ್, ಆಲ್ಸೋ ರೆಫರ್ ಟು ಆಸ್ ಮೇಂಟೆನೆನ್ಸ್, ಸ್ಟೋರೇಜ್ ಅಥವಾ ಮತ್ತೊಂದು ಕ್ಯಾರಿಂಗ್ ಕಾಸ್ಟ್. ಎಲ್ಲ ಹೆಸರು ನೆನಪಿರಲಿ ಮಕ್ಕಳೇ. ಓಕೆ, ಈ ಹೋಲ್ಡಿಂಗ್ ಕಾಸ್ಟ್ ಇಟ್ ಈಸ್ ಡಿನೋಟೆಡ್ ಬೈ ನಮ್ಮ C1. ವೆರಿ ವೆರಿ ಇಂಪಾರ್ಟೆಂಟ್ ನೊಟೇಷನ್. ಮುಂದೆ ಮತ್ತೊಮ್ಮೆ ಕೊಡ್ತೀನಿ, ಅದೇ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ. ಹೋಲ್ಡಿಂಗ್ ಕಾಸ್ಟ್ ಪರ್ ಯೂನಿಟ್ ಈಸ್ ಡಿನೋಟೆಡ್ ಬೈ C1. ನಮ್ಮ ಹೋಲ್ಡಿಂಗ್ ಕಾಸ್ಟ್ನ ನೊಟೇಷನ್ ಏನು? C1. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಕಾಸ್ಟಿಗೆ ಪ್ರತಿಯೊಂದಕ್ಕೂ ನೊಟೇಷನ್ ಇದೆ, ಅದನ್ನು ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಓಕೆನಾ? ಈಗ ನಮ್ಮ ಹೋಲ್ಡಿಂಗ್ ಕಾಸ್ಟಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ನಾವು ನೋಡೋದಾದರೆ,
ರೆಂಟ್ ಫಾರ್ ದ ಸ್ಟೋರೇಜ್ ಸ್ಪೇಸ್, ನಮ್ಮ ಇನ್ವೆಂಟ್ರಿ ಏನು ಸ್ಟೋರೇಜ್ ಸ್ಪೇಸ್ ಇದೆ ಅದಕ್ಕೆ ನಾವು ರೆಂಟ್ ಕಟ್ಟಬೇಕು. ಅದಾದಮೇಲೆ ಇಂಟ್ರೆಸ್ಟ್ ಆನ್ ದ ಕ್ಯಾಪಿಟಲ್ ಇನ್ವೆಸ್ಟೆಡ್, ಅದು ಒಂದು ಮೇಂಟೆನೆನ್ಸ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇರುತ್ತೆ, ಅದು ನಮ್ಮ ಮೇಂಟೆನೆನ್ಸ್ ಕಾಸ್ಟಲ್ಲೇ ಬರ್ತಾ ಇದೆ. ನೆಕ್ಸ್ಟ್ ವಿ ಹ್ಯಾವ್ ಸ್ಪಾಯ್ಲೇಜ್, ಕೆಲವೊಮ್ಮೆ ಸ್ಪಾಯ್ಲೇಜ್ ಆಗುವಂಥ ಚಾನ್ಸ್, ಆ್ಯಂಡ್ ಬ್ರೇಕೇಜ್. ಮಕ್ಕಳೇ, ನಮ್ಮ ಹೋಲ್ಡಿಂಗ್ ಕಾಸ್ಟ್ ಒಂದು, ಇಟ್ ಈಸ್ ಯೂಸ್ಡ್ ಫಾರ್ ಮೇಂಟೈನಿಂಗ್ ನಮ್ಮ ಇನ್ವೆಂಟ್ರಿ. ಓಕೆ, ಪ್ರತಿಯೊಂದು ಐಟಮ್ಸ್ ಎಲ್ಲರೂ ಆಗಬೇಕು ಅಥವಾ ಯೂಸರ್ ಆಗಿರಬೇಕು, ಅಲ್ಲಿವರೆಗೂ ಎಷ್ಟು ಖರ್ಚು ಬರ್ತದೆ ಅದಕ್ಕೆ ನಾವು ಹೇಳೋವಂಥದ್ದು ಹೋಲ್ಡಿಂಗ್ ಕಾಸ್ಟ್ ಅಥವಾ ಮೇಂಟೆನೆನ್ಸ್ ಕಾಸ್ಟ್. ಇಟ್ ಈಸ್ ಡಿನೋಟೆಡ್ ಬೈ C1. ವಾಟ್ ಆಲ್ ಇಟ್ ಇನ್ಕ್ಲೂಡ್ಸ್? ರೆಂಟು, ಇಂಟ್ರೆಸ್ಟ್ ಆನ್ ದ ಕ್ಯಾಪಿಟಲ್, ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ತಾ ಇದ್ದೀವಿ, ಬ್ರೇಕೇಜ್ ಮತ್ತು ಸ್ಪಾಯ್ಲೇಜ್. ಸೊ ಸೀಸ್ ಆರ್ ದ ಥಿಂಗ್ಸ್ ನಮ್ಮ ಹೋಲ್ಡಿಂಗ್ ಕಾಸ್ಟಲ್ಲಿ ಬರುವಂಥದ್ದು, ನೆನ್ಪಿಟ್ಕೊಳ್ಳಿ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ಹ್ಯಾವ್ ಮೇಡ್ ಎ ನೋಟ್ ಆಫ್ ದಿಸ್. ಈಗ ನೆಕ್ಸ್ಟ್ ಯಾವ ಕಾಸ್ಟ್ ಬರ್ತದೆ ಅಂತ ನಾವು ನೋಡೋದಾದರೆ, ಓಕೆ, ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಒಂದು, ಫೈನ್. ಈಗ ನೆಕ್ಸ್ಟ್ ಸೆಟಪ್ ಕಾಸ್ಟ್ ಅಂತ ಬರ್ತದೆ. ವಾಟ್ ಡು ಯು ಮೀನ್ ಬೈ ದಿಸ್ ಸೆಟಪ್ ಕಾಸ್ಟ್? ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಸೆಟ್ಟಿಂಗ್ ಅಪ್ ದ ಮಷಿನರಿ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರೊಡಕ್ಷನ್. ಈಗ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಷಿನ್ನ ಸೆಟಪ್ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಸೆಟಪ್ ಕಾಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಸ್ ಎನ್ ಪ್ರಾಬ್ಲಮ್ ಸಾಲ್ವಿಂಗ್. ನೆನ್ಪಿಟ್ಕೊಬೇಕಾದ್ರೆ ನೀವು, ಇಟ್ ಈಸ್ ಡಿನೋಟೆಡ್ ಬೈ C3. ಓಕೆ, ಸೆಟಪ್ ಕಾಸ್ಟಿಗೆ ಆರ್ಡರಿಂಗ್ ಕಾಸ್ಟ್ ಅಂತ ಕೂಡ ಹೇಳ್ತಾರೆ ಒಂದು. ಓಕೆ, ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಅಂತ ಕೊಟ್ಟರು, ನೆನ್ಪಿಟ್ಕೊಳ್ಳಿ, ಬರ್ಕೊಂಬಿಡಿ. ಇಟ್ ಈಸ್ ಸೆಟಪ್ ಕಾಸ್ಟ್. ಸೆಟಪ್ ಕಾಸ್ಟ್ ಇಸ್ ಡಿನೋಟೆಡ್ ಬೈ C3, ನೆನ್ಪಿಟ್ಕೊಳ್ಳಿ. ಪ್ರೀವಿಯಸ್ಲಿ ಹೋಲ್ಡಿಂಗ್ ಕಾಸ್ಟ್ C1 ಆಗಿತ್ತು, ನಮ್ಮ ಸೆಟಪ್ ಕಾಸ್ಟ್ C3 ಆಗತ್ತೆ. ಓಕೆನಾ? ಇಟ್ ಈಸ್ ದ ಕಾಸ್ಟ್ ಪರ್ ಪ್ರೊಡಕ್ಷನ್ ಸೈಕಲ್. ಈಗ ಸೆಟಪ್ ಕಾಸ್ಟ್ ಈಸ್ ಅಸ್ಯೂಮ್ ಟು ಬಿ ಇಂಡಿಪೆಂಡೆಂಟ್ ಆಫ್ ಕ್ವಾಂಟಿಟಿ ಪ್ರೊಡ್ಯೂಸ್ಡ್. ಏನು ಹೇಳ್ತಾರೆ? ನಮ್ಮ ಸೆಟಪ್ ಕಾಸ್ಟ್ ಈಸ್ ಅಸ್ಯೂಮ್ ಟು ಬಿ ಇಂಡಿಪೆಂಡೆಂಟ್ ಆಫ್ ಕ್ವಾಂಟಿಟಿ ಪ್ರೊಡ್ಯೂಸ್. ಎಷ್ಟು ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ ಒಂದು. ಸೊ ಇದು ಯಾವಾಗಲೂ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಪ್ಲೇಸಿಂಗ್ ಆ್ಯನ್ ಆರ್ಡರ್ ಫಾರ್ ಗೂಡ್ಸ್ ಈಸ್ ಆಲ್ಸೋ ನೋನ್ ಆಸ್ ಸೆಟಪ್ ಕಾಸ್ಟ್, ಆರ್ಡರಿಂಗ್ ಕಾಸ್ಟ್, ಕಾಸ್ಟ್ ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಅಂತ ಕೂಡ ಹೇಳ್ತೀವಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸೆಟಪ್ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಸೆಟ್ಟಿಂಗ್ ಅಪ್ ದ ಮೆಷಿನರಿ ಬಿಫೋರ್ ದ ಪ್ರೊಡಕ್ಷನ್ ಈಸ್ ಸ್ಟಾರ್ಟೆಡ್, ಅದಕ್ಕೆ ನಾವೇನಂತ ಹೇಳ್ತೀವಿ? ಸೆಟಪ್ ಕಾಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ C3. ಏನೆಲ್ಲ ಇನ್ಕ್ಲೂಡ್ ಆಗಿದೆ ಇಲ್ಲಿ? ಇನ್ಕ್ಲೂಡ್ ಆಗಿರೋವಂಥದ್ದು ನೋಡಿದ್ರೆ ನಮ್ಮ ಪರ್ಚೇಸ್ ಕಾಸ್ಟು ಇನ್ಕ್ಲೂಡ್ ಆಗುತ್ತೆ, ಅದಾದಮೇಲೆ ಲೇಬರ್ ಕಾಸ್ಟ್ ಇನ್ಕ್ಲೂಡ್ ಆಗುತ್ತೆ, ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ಲೂಡ್ ಆಗುತ್ತೆ, ಕ್ವಾಲಿಟಿ ಕಂಟ್ರೋಲ್ ಕಾಸ್ಟ್ ಇನ್ಕ್ಲೂಡ್ ಆಗುತ್ತೆ. ಸೊ ನಮ್ಮ ಸೆಟಪ್ ಕಾಸ್ಟಲ್ಲಿ ಯಾವುದೆಲ್ಲ ಬರ್ತಾ ಇದೆ ವ್ಯಾಲ್ಯೂಸ್? ಪರ್ಚೇಸ್ ಕಾಸ್ಟ್ ಅನ್ನೋದು ಬರ್ತಾ ಇದೆ, ಲೇಬರ್ ಕಾಸ್ಟ್ ಬರ್ತಾ ಇದೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ಕಾಸ್ಟ್, ಇದೆಲ್ಲ ನಮ್ಮ ಅಂಡರ್ ಸೆಟಪ್ ಕಾಸ್ಟ್ ಬರ್ತದೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಸೆಟಪ್ ಕಾಸ್ಟ್ ಅಂತ ಬರ್ಕೊಂಡು ನೊಟೇಷನ್ C3 ಅಂತ ಬರ್ಕೊಳ್ಳಿ. ಓಕೆ, ಇಮಿಡಿಯೇಟಾಗಿ ಬರ್ಕೊಳ್ಳಿ, ಪೆನ್ನು ಪೇಪರ್ ರೆಡಿಯಾಗಿ ಇಟ್ಕೊಳ್ಳಿ. ಸೊ ಪ್ರೀವಿಯಸ್ಲಿ C1 ಹೋಲ್ಡಿಂಗ್ ಕಾಸ್ಟ್, ಮೇಂಟೆನೆನ್ಸ್ ಅಥವಾ ಸ್ಟೋರೇಜ್, ಕ್ಯಾರಿಂಗ್ ಕಾಸ್ಟ್. ಎರಡನೇದು ಸೆಟಪ್ ಕಾಸ್ಟ್ C3, ಆರ್ಡರಿಂಗ್ ಕಾಸ್ಟ್ ಅಂತ ಕೂಡ ಕರೀತಾರೆ, ಅಥವಾ ಪ್ರೊಕ್ಯೂರ್ಮೆಂಟ್ ಅನ್ನೋ ವರ್ಡ್ ಬಂದರು, ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಅಂತ ಬಂದರು, ಇಟ್ ಈಸ್ ಸೆಟಪ್ ಕಾಸ್ಟ್. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಡಿನೋಟೆಡ್ ಬೈ C3. ಓಕೆನಾ? ಒಂದು ಮಷಿನ್ನ ಸೆಟಪ್ ಮಾಡೋದಕ್ಕೆ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರೊಡಕ್ಷನ್ ಏನು ಖರ್ಚಾಗ್ತದೆ, ಅದಕ್ಕೆ ನಾವು ಸೆಟಪ್ ಕಾಸ್ಟ್ ಅಂತ ಹೇಳ್ತೀವಿ. ಸಿಂಪಲ್ಲಾ? ಓಕೆ, ನೆಕ್ಸ್ಟ್ ಶಾರ್ಟೇಜ್ ಕಾಸ್ಟ್. ಮಕ್ಕಳೇ, ಕನ್ಫ್ಯೂಸ್ ಆಗಿಬಿಡಿ. C1 ಸ್ಟೋರೇಜ್ ಕಾಸ್ಟ್. ಓಕೆ, ಇದು ಶಾರ್ಟೇಜ್. ಸ್ಪೆಲ್ಲಿಂಗ್ ಸರಿಯಾಗಿ ನೋಡಿ ಕ್ವಶನಲ್ಲಿ ಯಾವಾಗಲೂ. ಸ್ಟೋರೇಜ್ಗೆ C2 ಅಂತ ಬರ್ಕೊಂಡ್ಬಿಡ್ಬೇಡಿ. ಸ್ಟೋರೇಜು C1 ಆಗುತ್ತೆ. ನಮ್ಮ ಶಾರ್ಟೇಜ್ ಕಾಸ್ಟ್ ಅಥವಾ ಸ್ಟಾಕ್ಔಟ್ ಕಾಸ್ಟ್ ಅಥವಾ ಪೆನಾಲ್ಟಿ ಕಾಸ್ಟ್ ಇದು ನಮ್ಮ C2. ಓಕೆ, ನೆಕ್ಸ್ಟ್ ನಮ್ಮ ಮೂರನೇ ಕಾಸ್ಟ್ ಅಸೋಸಿಯೇಟ್ ಆಗಿರೋದು ಶಾರ್ಟೇಜ್, ಸ್ಟಾಕ್ಔಟ್ ಅಥವಾ ಪೆನಾಲ್ಟಿ ಕಾಸ್ಟ್. ಏನಂತ ಹೇಳ್ತಾ ಇದ್ದಾರೆ? ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಐದರ್ ಡಿಲೇ ಇನ್ ಮೀಟಿಂಗ್ ದ ಡಿಮ್ಯಾಂಡ್. ಓಕೆ, ಏನು ಕಾಸ್ಟ್ ಅಸೋಸಿಯೇಟೆಡ್? ಏನು ನಮ್ಮ ಡಿಲೇ ಇನ್ ಮೀಟಿಂಗ್ ದ ಡಿಮ್ಯಾಂಡ್. ಡಿಮ್ಯಾಂಡ್ ಎಷ್ಟಿತ್ತು ಅದನ್ನು ಅವರು ಟೈಮಿಗೆ ಸರಿಯಾಗಿ ಮೀಟ್ ಮಾಡಿಲ್ಲ, ಅಥವಾ ಇನ್ ಎಬಿಲಿಟಿ ಟು ಮೀಟ್ ದ ಡಿಮ್ಯಾಂಡ್, ಅವ್ರು ಹೇಳಿರೋವಂಥ ಡಿಮ್ಯಾಂಡನ್ನು ಅವ್ರಿಗೆ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಶಾರ್ಟೇಜ್ ಕಾಸ್ಟ್. ಓಕೆ, ಶಾರ್ಟೇಜ್ ಕಾಸ್ಟ್.
per unit good, per unit time, it is denoted by C2. Already ಇಲ್ಲಿ ಮೇಲ್ ಬರ್ದೀನಿ, very very important. Okay. In case of unfulfilled demand met later stage ಅಂದರೆ backlogs ಇದ್ದಲ್ಲಿ the costs are directly proportional to the shortage quantity as well as the delay in time. ಏನು ಹೇಳ್ತಾರೆ ಇಲ್ಲಿ? In case of unfulfilled demand met at a later stage, ಡಿಮ್ಯಾಂಡ್ ಇತ್ತು, ಅದು ಫುಲ್ಫಿಲ್ ಆಗಿಲ್ಲ, ಲೇಟರ್ ಸ್ಟೇಜಲ್ಲಿ ಬ್ಯಾಕ್ಲಾಗ್ಸ್ ಕೇಸ್ ಆದಲ್ಲಿ ಏನು ಹೇಳ್ತಾರೆ? ದ ಕಾಸ್ಟ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಶಾರ್ಟೇಜ್ ಕ್ವಾಂಟಿಟಿ. ಎಷ್ಟು ಕ್ವಾಂಟಿಟಿ ಶಾರ್ಟೇಜ್, ಡಿಮ್ಯಾಂಡ್ನ ಫುಲ್ಫಿಲ್ ಮಾಡೋಕ್ಕಾಗಿದ್ದಿಲ್ಲ ಆ ಕ್ವಾಂಟಿಟಿ, ಆ್ಯಸ್ ವೆಲ್ ಆಸ್ ಡಿಲೇ ಇನ್ ಟೈಮ್, ಅಷ್ಟು ಕಾಸ್ಟ್ ಅಸೋಸಿಯೇಟ್ ಆಗುತ್ತೆ. ಮತ್ತೊಂದು, ಇನ್ ಕೇಸ್ ಆಫ್ ಇನ್ಎಬಿಲಿಟಿ ಟು ಮೀಟ್ ದ ಡಿಮ್ಯಾಂಡ್ ಅಂದರೆ ನೋ ಬ್ಯಾಕ್ಲಾಗ್, ಇಲ್ಲಿ ಬ್ಯಾಕ್ಲಾಗ್ ಕೇಸ್ ಇದೆ, ಇಲ್ಲಿ ನೋ ಬ್ಯಾಕ್ಲಾಗ್ ಇದ್ದಲ್ಲಿ ದ ಕಾಸ್ಟ್ ಈಸ್ ಪ್ರಪೋರ್ಷನಲ್ ಓನ್ಲಿ ಟು ದ ಕ್ವಾಂಟಿಟಿ. ಇಲ್ಲಿ ಬ್ಯಾಕ್ಲಾಗ್ ಕೇಸ್ ಆಗಿದ್ದಲ್ಲಿ ಏನಾಗ್ತದೆ? ಒಂದು ಕ್ವಾಂಟಿಟಿ ಆಲ್ಸೋ ಅಲಾಂಗ್ ವಿತ್ ದ ಟೈಮ್, ಇಲ್ಲಿ ಬರೀ ಕ್ವಾಂಟಿಟಿ ಅಷ್ಟೇ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್. ಬಟ್ ಆ್ಯಸ್ ಅನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಪ್ರಾಬ್ಲಮ್ಸ್ ಅಂತ ನೋಡಿದಾಗ ಈ ಎಲ್ಲ ಹೆಸರನ್ನ ನೆನ್ಪಿಟ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸಿಂಪಲ್. ಈಗ ಏನೆಲ್ಲ ಇದು ಇನ್ಕ್ಲೂಡ್ ಆಗುತ್ತೆ ನಮ್ಮ ಶಾರ್ಟೇಜ್ ಕಾಸ್ಟಲ್ಲಿ? ಮೊದಲನೇದು ಲಾಸ್ ಆಫ್ ಗುಡ್ ವಿಲ್. ಎಸ್, ಸೇಲ್ಸ್ ಲಾಸ್ಟ್ ಆಗುತ್ತೆ. ಎಸ್, ನಾವು ಸರಿಯಾಗಿ ಡಿಮ್ಯಾಂಡ್ನ ಟೈಮಿಗೆ ಸರಿಯಾಗಿ ಫುಲ್ಫಿಲ್ ಮಾಡಿಲ್ಲ ಅಂದರೆ ನಮ್ಮ ಸೇಲ್ಸ್ ಹೋಗುತ್ತೆ, ಲಾಸ್ ಆಫ್ ಗುಡ್ ವಿಲ್. ಅದೇ ರೀತಿ ನಮ್ಮ ಪ್ರಾಫಿಟ್ ಕೂಡ ಹೊರಟೋಗುತ್ತೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಶಾರ್ಟೇಜ್, ಸ್ಟಾಕ್ಔಟ್ ಅಥವಾ ಪೆನಾಲ್ಟಿ ಕಾಸ್ಟ್ ಡಿನೋಟೆಡ್ ಬೈ C2. ಓಕೆನಾ ಮಕ್ಕಳೇ? ಸಿಂಪಲ್. ನೆಕ್ಸ್ಟ್ ನಮ್ಮ 4ನೇ ನೋಡೋದಾದರೆ ವೆರಿ ವೆರಿ ಈಸಿ, ಕ್ಯಾಪಿಟಲ್ ಕಾಸ್ಟ್. ಅದಕ್ಕೆ ಪ್ರೊಡಕ್ಷನ್ ಅಥವಾ ಪರ್ಚೇಸ್ ಕಾಸ್ಟ್ ಅಂತ ಕೂಡ ಹೇಳ್ತೀವಿ. ಸೊ ವಾಟ್ ಈಸ್ ಇಟ್? ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಅನ್ ಐಟಮ್ ವೆದರ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಅಥವಾ ಪರ್ಚೇಸ್ಡ್. ಒಂದು ಐಟಮ್ನ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ಅದಕ್ಕೆ ಎಷ್ಟು ದುಡ್ಡು ಆಗ್ತಾಯಿದೆ? ಇಟ್ ಈಸ್ ಕಾಲ್ಡ್ ಆಸ್ ಪ್ರೊಡಕ್ಷನ್ ಕಾಸ್ಟ್ ಅಥವಾ ಪರ್ಚೇಸ್ ಕಾಸ್ಟ್ ಅಥವಾ ಕ್ಯಾಪಿಟಲ್ ಕಾಸ್ಟ್, ಡಿನೋಟೆಡ್ ಬೈ P. ವೆರಿ ವೆರಿ ಸಿಂಪಲ್. ಒಂದು ಐಟಮ್ನ ನಾವು ಖರೀದಿ ಮಾಡಿದಾಗ ಅದಕ್ಕೆ ಎಷ್ಟು ಕಾಸ್ಟ್ ಅಸೋಸಿಯೇಟ್ ಆಗ್ತಾ ಇದೆ, ವೆದರ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ಬೋದು, ಪರ್ಚೇಸ್ ಮಾಡ್ತಾ ಇರ್ಬೋದು, ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ರೊಡಕ್ಷನ್ ಕಾಸ್ಟ್ ಅಥವಾ ಪರ್ಚೇಸ್ ಕಾಸ್ಟ್ ಅಥವಾ ಕ್ಯಾಪಿಟಲ್ ಕಾಸ್ಟ್ ಅಂತ ಹೇಳ್ತೀವಿ, ಡಿನೋಟೆಡ್ ಬೈ P. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾವು 4 ರೀತಿ ಕಾಸ್ಟ್ ಡಿಸ್ಕಸ್ ಮಾಡಿದ್ವಿ. ಯಾವುದೆಲ್ಲ? ಮೊದಲನೇದು ಹೋಲ್ಡಿಂಗ್ ಅಥವಾ ಮೇಂಟೆನೆನ್ಸ್ ಅಥವಾ ಸ್ಟೋರೇಜ್ ಅಥವಾ ಆಲ್ಸೋ ಕಾಲ್ಡ್ ಆಸ್ ಕ್ಯಾರಿಂಗ್ ಕಾಸ್ಟ್, ಡಿನೋಟೆಡ್ ಬೈ C1. ಎರಡನೇದು ಡಿಸ್ಕಸ್ ಮಾಡಿದಂಥದ್ದು ಯಾವುದು? ಸೆಟಪ್ ಕಾಸ್ಟ್, ಆಲ್ಸೋ ಕಾಲ್ಡ್ ಆಸ್ ಆರ್ಡರಿಂಗ್ ಕಾಸ್ಟ್ ಅಥವಾ ಪ್ರೊಕ್ಯೂರ್ಮೆಂಟ್ ಅನ್ನೋ ವರ್ಡ್ ಬಂದರೂ ಅದಕ್ಕೆ ಸೆಟಪ್ ಕಾಸ್ಟ್ ಅಂತ ನೆನ್ಪಿಟ್ಕೊಳ್ಳಿ, ಡಿನೋಟೆಡ್ ಬೈ C3. ಅದಾದಮೇಲೆ ಪ್ರೀವಿಯಸ್ಲಿ ನಾವು ಡಿಸ್ಕಸ್ ಮಾಡಿದಂಥದ್ದು ಶಾರ್ಟೇಜ್ ಕಾಸ್ಟ್, ಅದಕ್ಕೆ ಪೆನಾಲ್ಟಿ ಕಾಸ್ಟ್ ಅಂತ ಕೂಡ ಹೇಳ್ತಾರೆ, ಅಥವಾ ಸ್ಟಾಕ್ ಔಟ್. ಇದಕ್ಕೆ ನಾವು ಡಿನೋಟ್ ಮಾಡುವಂಥದ್ದು C2. ಆ್ಯಂಡ್ 4ನೇದು ನಾವೀಗ ಡಿಸ್ಕಸ್ ಮಾಡಿದ್ದು ನಮ್ಮ ಕ್ಯಾಪಿಟಲ್ ಕಾಸ್ಟ್, ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಅನ್ ಐಟಮ್, ಅದು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅಥವಾ ಪರ್ಚೇಸ್ ಮಾಡಲಿಕ್ಕೆ, ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ರೊಡಕ್ಷನ್ ಅಥವಾ ಪರ್ಚೇಸ್ ಕಾಸ್ಟ್, ವಿಚ್ ಇಸ್ ಡಿನೋಟೆಡ್ ಬೈ P. ಇಮಿಡಿಯೇಟಾಗಿ ಬರೆದಿಟ್ಕೊಳ್ಳಿ, ಯಾಕಂದರೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಈ ಎಲ್ಲ ಹೆಸರುಗಳು ನಿಮ್ಗೆ ಸರಿಯಾಗಿ ನೆನಪಿರಬೇಕು ಮತ್ತು ಅದರ ನೊಟೇಷನ್ಸ್ ಕೂಡ ಸರಿಯಾಗಿ ನೆನಪಿರಬೇಕು. ಓಕೆನಾ ಮಕ್ಕಳೇ? ಫೈನ್. ಮಕ್ಕಳೇ, ನೆಕ್ಸ್ಟು ವೇರಿಯೇಬಲ್ಸ್ ಇನ್ ಇನ್ವೆಂಟ್ರಿ ಪ್ರಾಬ್ಲಮ್. ನಮ್ಮ ಇನ್ವೆಂಟ್ರಿ ಪ್ರಾಬ್ಲಮಲ್ಲಿ 2 ರೀತಿ ವೇರಿಯೇಬಲ್ಸನ್ನು ಡಿಸ್ಕಸ್ ಮಾಡ್ತೀವಿ. ಒಂದು ಕಂಟ್ರೋಲ್ಡ್, ಮತ್ತೊಂದು ಅನ್ಕಂಟ್ರೋಲ್ಡ್. ಈಗ ಕಂಟ್ರೋಲ್ಡ್ ವೇರಿಯೇಬಲ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಮ್ಮ ಕ್ವಾಂಟಿಟಿ ಆಫ್ ಗೂಡ್ಸ್ ಅಕ್ವೈರ್ಡ್ ಎಷ್ಟಾಗಿರ್ಬೋದು ಇನ್ವೆಂಟ್ರಿಯಲ್ಲಿ, ನಮ್ಮ ಫ್ರೀಕ್ವೆನ್ಸಿ ಆಫ್ ರೆಪ್ಲೆನಿಶ್ಮೆಂಟ್ ಏನಾಗಿರ್ಬೋದು, ಕಂಪ್ಲೀಷನ್ ಸ್ಟೇಜ್ ಆಫ್ ದ ಸ್ಟಾಕ್ಡ್ ಐಟಮ್ಸ್, ಇದಕ್ಕೆಲ್ಲ ನಾವೇನು ಅಂತ ಹೇಳ್ತೀವಿ? ಕಂಟ್ರೋಲ್ಡ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ, ವಿಚ್ ಕ್ಯಾನ್ ಬಿ ಕಂಟ್ರೋಲ್ಡ್. ಓಕೆ, ಕೆಲವೊಂದು ವೇರಿಯೇಬಲ್ಸ್ ಇರುತ್ತೆ, ಲೈಕ್ ನಮ್ಮ ಇನ್ವೆಸ್ಟ್ರಿ ಕಾಸ್ಟ್ ಎಷ್ಟಾಗಿರ್ಬೋದು, ನಮ್ಮ ಡಿಮ್ಯಾಂಡ್ ಎಷ್ಟಾಗಿರ್ಬೋದು, ಲೀಡ್ ಟೈಮ್ ಎಷ್ಟು, ಇದಕ್ಕೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದಕ್ಕೆ ನಾವೇನಂತ ಹೇಳ್ತೀವಿ? ಅನ್ಕಂಟ್ರೋಲ್ಡ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಕ್ಯಾನ್ ವಿ ಕಂಟ್ರೋಲ್ ದ ಡಿಮ್ಯಾಂಡ್? ಯಾವಾಗಲಾದ್ರೂ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನಮ್ಮ ಇನ್ವೆಂಟ್ರಿ ಕಾಸ್ಟ್ ಏನಿದೆ ಅದು ಕೂಡ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಇಟ್ ಈಸ್ ನಾಟ್ ಫಿಕ್ಸ್ಡ್. ಓಕೆ, ಸೊ ಲೀಡ್ ಟೈಮ್ ಆಗಿರ್ಬೋದು, ಈ ಎಲ್ಲ ವೇರಿಯೇಬಲ್ಸು ಇಟ್ ಕೆನಾಟ್ ಬಿ ಕಂಟ್ರೋಲ್ಡ್. ಹಾಗಾಗಿ ನಮ್ಮ ಇನ್ವೆಂಟ್ರಿ ಪ್ರೋಗ್ರಾಮಲ್ಲಿ ಈ ವೇರಿಯೇಬಲ್ಸಿಗೆ ನಾವೇನಂತ ಹೇಳ್ತೀವಿ? ಇಟ್ ಈಸ್ ಅನ್ಕಂಟ್ರೋಲ್ಡ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಅದೇ ವೇರಿಯೇಬಲ್ಸ್ ಲೈಕ್ ಕ್ವಾಂಟಿಟಿ ಆಫ್ ಗೂಡ್ಸ್ ಎಷ್ಟು ಅಕ್ವೈರ್ ಮಾಡ್ಕೊಬೇಕು ನಮ್ಮ ಇನ್ವೆಂಟ್ರಿಯಲ್ಲಿ, ನಮ್ಮ ಫ್ರೀಕ್ವೆನ್ಸಿ ಆಫ್ ರೆಪ್ಲೆನಿಶ್ಮೆಂಟ್ ರೀಫಿಲ್ ಯಾವಾಗ ಮಾಡಬೇಕು, ಯಾವ ಫ್ರೀಕ್ವೆನ್ಸಿಯಲ್ಲಿ ಮಾಡಬೇಕು, ನಮ್ಮ ಕಂಪ್ಲೀಷನ್ ಸ್ಟೇಜ್ ಆಫ್ ಸ್ಟಾಕ್ಡ್ ಗೂಡ್ಸ್ ಏನಿದೆ ಇದೆಲ್ಲ ನಮ್ಮ ಕಂಟ್ರೋಲಲ್ಲಿರುತ್ತೆ. ಹಾಗಾಗಿ
ಕಂಟ್ರೋಲ್ಡ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಸಿಂಪಲ್. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ, ಓಕೆ ಮಕ್ಕಳೇ, ಈಗ ಕೆಲವೊಂದು ಸಿಂಪಲ್ ಡೆಫಿನಿಷನ್ಸನ್ನು ನಾವು ಅರ್ಥ ಮಾಡ್ಕೊಳ್ಳುವ. ಮೊದಲನೇದೇನಿದೆ ಇಲ್ಲಿ, ಸ್ಟಾಕ್ ರೆಪ್ಲೆನಿಶ್ಮೆಂಟ್ ಅಂತ ಇದೆ. ಮಕ್ಕಳೇ, ರೆಪ್ಲೆನಿಶ್ಮೆಂಟ್ ಅಂದರೆ ಟು ರೀಪ್ಲೇಸ್ ಅಂತಾರು ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಆಗಿ, ಅಥವಾ ಟು ರೀಫಿಲ್. ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಳುವ ಇದನ್ನು ಅಂದರೆ, ದ ಕ್ವಾಂಟಿಟಿ ಆಫ್ ಗೂಡ್ಸ್ ಅಕ್ವೈರ್ಡ್ ಇನ್ ಒನ್ ರೆಪ್ಲೆನಿಶ್ಮೆಂಟ್ ಇನ್ ಆರ್ಡರ್ ಟು ಮೇಂಟೈನ್ ಎ ಸರ್ಟೈನ್ ಲೆವೆಲ್ ಆಫ್ ಇನ್ವೆಂಟ್ರಿ. ಇದಕ್ಕೆ ನಾವು ಸ್ಟಾಕ್ ರೆಪ್ಲೆನಿಶ್ಮೆಂಟ್ ಅಂತ ಹೇಳ್ತೀವಿ. ನಾವು ಏನು ಹೇಳ್ತಾ ಇರೋದು, ದ ಕ್ವಾಂಟಿಟಿ ಆಫ್ ಗೂಡ್ಸ್ ಅಕ್ವೈರ್ಡ್ ಇನ್ ಒನ್ ರೆಪ್ಲೆನಿಶ್ಮೆಂಟ್ ಇನ್ ಆರ್ಡರ್ ಟು ಮೇಂಟೈನ್ ಸರ್ಟೈನ್ ಲೆವೆಲ್ ಆಫ್ ಇನ್ವೆಂಟ್ರಿ. ಅರ್ಥ, ಓಕೆ, ಈಗ ಇನ್ವೆಂಟ್ರಿದಲ್ಲಿ ಐಟಮ್ಸ್ ಇದೆ, ಟೈಮ್ ಟು ಟೈಮ್ ಅದೇನಾಗ್ತಾ ಇರುತ್ತೆ ಮಕ್ಕಳೇ, ಇಟ್ ವಿಲ್ ಬಿ ಯೂಸ್ಡ್ ಅಲ್ವಾ, ಇಟ್ ಶುಡ್ ಬಿ ರೀಪ್ಲೇಸ್ಡ್, ರೀಫಿಲ್ ಆಗ್ತಾ ಇರಬೇಕು. ಆ ಕ್ವಾಂಟಿಟಿ ಏನಿದೆ ಅದಕ್ಕೆ ನಾವು ಸ್ಟಾಕ್ ರೆಪ್ಲೆನಿಶ್ಮೆಂಟ್ ಅಂತ ಹೇಳ್ತೀವಿ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಇನ್ವೆಂಟ್ರಿಯಲ್ಲಿ ಕೆಲವೊಂದು ಐಟಮ್ಸ್ ಇದೆ, ಗೂಡ್ಸ್ ಇದೆ, ಟೈಮ್ ಟು ಟೈಮ್ ಅದು ಯೂಸ್ ಆಗ್ತಾ ಇರುತ್ತೆ. ಆ ಯೂಸ್ಡ್ ಆಗಿರೋಂಥ ಜಾಗದಲ್ಲಿ ಒಂದು ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಐಟಮ್ಸನ್ನು ನಾವು ರೀಫಿಲ್ ಅಥವಾ ಮತ್ತೆ ವಾಪಸ್ ರೀಪ್ಲೇಸ್ ಮಾಡಬೇಕಾಗತ್ತೆ. ಅದನ್ನು ಎಷ್ಟು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಸ್ಟಾಕ್ ರಿಪ್ಲೆನಿಶ್ಮೆಂಟ್ ಅಂತ ಹೇಳ್ತೀವಿ. ಸಿಂಪಲ್. ಅದೇ ರೀತಿ ನಮ್ಮ ಎರಡನೇ ಡೆಫಿನಿಷನ್, ಇಂಪಾರ್ಟೆಂಟ್ ಟರ್ಮ್ ನೋಡೋದಾದರೆ, ಇಟ್ ಈಸ್ ಡಿಮ್ಯಾಂಡ್ಗೆ ಏನಂತ ಹೇಳ್ತೀವಿ, ಇಟ್ ಈಸ್ ದ ನಂಬರ್ ಆಫ್ ಐಟಮ್ಸ್ ರಿಕ್ವೈರ್ಡ್ ಪರ್ ಪೀರಿಯಡ್. ಓಕೆ, ದ ನಂಬರ್ ಆಫ್ ಐಟಮ್ಸ್ ಎಷ್ಟು ಬೇಕು ಫಾರ್ ದ ಗಿವನ್ ಟೈಮ್, ಅದಕ್ಕೆ ನಾವು ಡಿಮ್ಯಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಆರ್. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ನೊಟೇಷನ್. ಒನ್ಸ್ ಅಗೇನ್, ನಮ್ಮ ಡಿಮ್ಯಾಂಡನ್ನು ವಿ ಡಿನೋಟ್ ಇಟ್ ಬೈ ಆರ್. ಪ್ರೀವಿಯಸ್ಲಿ ನಾ ಹೇಳಿದ್ದ ನೊಟೇಷನ್ಸ್ನ ನೀವು ಬರ್ಕೊಂಡಿದ್ರೆ ಅಷ್ಟೊಟ್ಟಿಗೆ ಡಿಮ್ಯಾಂಡ್ನ ಆರ್ ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಈ ಡಿಮ್ಯಾಂಡ್ ಅಂತ ಬಂದಾಗ ಮಕ್ಕಳೇ, ಈ ಡಿಮ್ಯಾಂಡ್ ಯಾವಾಗಲೂ ಒಂದೇ ಥರ ಇರಲ್ಲ. ಸೊ ಯಾವಾಗಲೂ ಒಂದೇ ಥರ ಇದ್ದರೆ ಇಟ್ ಈಸ್ ಸರ್ಟೈನ್ ಅಂತ ಹೇಳ್ತೀವಿ. ಕರೆಕ್ಟಾ, ಅಲ್ಲಿ ಚೇಂಜ್ ಅನ್ನೋದೇ ಇಲ್ಲ, ಅದು ಎಷ್ಟಿದೆ ಅನ್ನೋದು ನಮಗೆ ಗೊತ್ತು, ಡಿಟರ್ಮಿನಿಸ್ಟಿಕ್ ಅಂತಲೂ ಹೇಳ್ತೀವಿ. ಕೆಲವೊಮ್ಮೆ ಇಟ್ ಈಸ್ ಅನ್ಸರ್ಟೈನ್, ನಮಗೆ ಎಷ್ಟು ಆಗುತ್ತೆ ಅಂತ ಗೊತ್ತಿರಲ್ಲ, ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ, ಆವಾಗ ಪ್ರೊಬ್ಯಾಬಿಲಿಸ್ಟಿಕ್ ಅಂತ ಹೇಳ್ತೀವಿ. ನಮ್ಮ ಡಿಮ್ಯಾಂಡ್ ಇಟ್ ಕ್ಯಾನ್ ಬಿ ಯೂನಿಫಾರ್ಮ್ ಡಿಮ್ಯಾಂಡ್. ಅರ್ಥ, ಡಿಮ್ಯಾಂಡ್ ಈಸ್ ನೋನ್ ಆ್ಯಂಡ್ ಫಿಕ್ಸ್ಡ್, ಯಾವಾಗಲೂ ನೋನ್ ಆ್ಯಂಡ್ ಫಿಕ್ಸ್ಡ್ ಆಗಿರುತ್ತೆ, ಅದಕ್ಕೆ ನಾವು ಯೂನಿಫಾರ್ಮ್, ಆಲ್ಮೋಸ್ಟ್ ಸೇಮ್ ಡಿಮ್ಯಾಂಡೇ ಇರುತ್ತೆ ಅಂತ ಹೇಳ್ತೀವಿ. ಮತ್ತೊಂದು ಪ್ರೊಬ್ಯಾಬಿಲಿಸ್ಟಿಕ್, ಅಂದರೆ ನಮ್ಮ ಡಿಮ್ಯಾಂಡ್ ಏನಿದೆ ಇಟ್ ಈಸ್ ನಾಟ್ ನೋನ್ ವಿತ್ ಸರ್ಟೆನಿಟಿ. ಸರ್ಟೆನಿಟಿನೇ ನಮಗೆ ಎಷ್ಟಿದೆ ಅಂತ ಗೊತ್ತು, 100% ಶ್ಯೂರಿಟಿ ಅಂದಂಗೆ. ಸರ್ಟೆನಿಟಿ ಅಂದರೆ ಯು ಆರ್ ಶ್ಯೂರ್ ಅಬೌಟ್ ಸಮಥಿಂಗ್, ಅದು ನಮಗೆ ಗೊತ್ತಿಲ್ಲ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಅನ್ಸರ್ಟೈನ್ ಇದೆ, ಅದಕ್ಕೆ ನಾವು ಪ್ರೊಬ್ಯಾಬಿಲಿಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಓಕೆನಾ, ಸೊ ಡಿಮ್ಯಾಂಡ್ ಡಿನೋಟೆಡ್ ಬೈ ಆರ್. ನಮ್ಮ ಡಿಮ್ಯಾಂಡ್ ಯೂನಿಫಾರ್ಮ್ ಆಗಿರ್ಬೋದು ಅಥವಾ ಪ್ರೊಬ್ಯಾಬಿಲಿಸ್ಟಿಕ್ ಡಿಮ್ಯಾಂಡ್ ಕೂಡ ಆಗಿರ್ಬೋದು. ಓಕೆ, ದೀಸ್ ಆರ್ ದ ಟೈಪ್ಸ್. ಈಗ ನೆಕ್ಸ್ಟ್ ನಾವು ನೋಡೋದಾದರೆ ಲೀಡ್ ಟೈಮ್. ಲೀಡ್ ಟೈಮ್ ಅಂದರೆ ಏನಂತ ಹೇಳ್ತಾರೆ, ದ ಟೈಮ್ ಗ್ಯಾಪ್ ಬಿಟ್ವೀನ್ ಪ್ಲೇಸಿಂಗ್ ಆ್ಯನ್ ಆರ್ಡರ್ ಆ್ಯಂಡ್ ದ ಅರೈವಲ್ ಆಫ್ ಗೂಡ್ಸ್ ಇನ್ ಟು ದ ಇನ್ವೆಂಟ್ರಿ. ಇದಕ್ಕೆ ನಾವೇನಂತ ಹೇಳ್ತಾ ಇದ್ದೀವಿ, ಲೀಡ್ ಟೈಮ್ ಅಂತ ಹೇಳಿದ್ವಿ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನು ನೀವು ಸಿಂಪಲಾಗಿ ಅರ್ಥ ಮಾಡಿಸೋದಾದರೆ ನಮ್ಮ ಲೀಡ್ ಟೈಮ್ ಅಂದರೆ ಏನು ಅಂತ, ಈಗ ನಾನು ಒಂದಿಷ್ಟು ರಾ ಮೆಟೀರಿಯಲ್ಸ್ ನಾನು ಇವತ್ತು ಆರ್ಡ್ರ್ ಮಾಡಿದೆ. ಓಕೆ, ನನಗೆ ಸಪ್ಲೈಯರ್ ಆ ರಾ ಮೆಟೀರಿಯಲ್ಸ್ನ ಕಳಿಸಿಕೊಡ್ಬೇಕು. ಅವನು ಆ ರಾ ಮೆಟೀರಿಯಲ್ಸನ್ನು ಕಳಿಸ್ಕೊಡ್ಲಿಕ್ಕೆ 6 ದಿವಸ ಟೈಮ್ ತೊಗೊಂಡ್ರು. ಸೊ ಫ್ರಮ್ ದ ಟೈಮ್ ಆಫ್ ಆರ್ಡರ್ ಟಿಲ್ ಆ ರಾ ಮೆಟೀರಿಯಲ್ಸ್ ನನಗೆ ಬಂದು ರೀಚ್ ಆಗೋವರೆಗೂ, ಆ ಸಪ್ಲೈಯರ್ ಕಳಿಸ್ಕೊಟ್ಮೇಲೆ ಆ ಟೈಮ್ ಪೀರಿಯಡ್ ಇದೆಯಲ್ವ ಮಕ್ಕಳೇ, ಆ 6 days ಅಂತ ಏನು ಹೇಳಿದ್ನಲ್ವ, ಅದಕ್ಕೆ ನಾವೇನಂತ ಹೇಳ್ತೀವಿ, ಲೀಡ್ ಟೈಮ್ ಅಂತ ಹೇಳ್ತೀವಿ. ಅಂದರೆ ದ ಟೈಮ್ ಗ್ಯಾಪ್ ಬಿಟ್ವೀನ್ ಪ್ಲೇಸಿಂಗ್ ಆಫ್ ಎನ್ ಆರ್ಡರ್, ನಾನು ಆರ್ಡ್ರ್ ಕೊಟ್ಟಾಗಿಂದ ಅರೈವಲ್ ಆಫ್ ದ ಗೂಡ್ಸ್ ಇಂಟು ಇನ್ವೆಂಟ್ರಿ, ಅದು ಬಂದು ನನ್ನ ತಲುಪುವವರೆಗೂ ಆ ಟೈಮ್ ಪೀರಿಯಡ್ ಏನಿದೆ, ಆ ಟೈಮ್ ಗ್ಯಾಪ್ ಏನಿದೆ, ಅದಕ್ಕೆ ನಾವೇನಂತ ಹೇಳ್ತಾ ಇದ್ದೀವಿ, ಲೀಡ್ ಟೈಮ್ ಅಂತ ಹೇಳ್ತಾ ಇದ್ದೀವಿ. ಓಕೆ, 1. ಲೀಡ್ ಟೈಮ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಡಿಟರ್ಮೈನಿಂಗ್ ಬಫರ್ ಸ್ಟಾಕ್ ಅಂತ ಹೇಳ್ತೀವಿ. ಮಕ್ಕಳೇ, ಈ ಬಫರ್ ಸ್ಟಾಕ್ ಅಂದರೆ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ಇಟ್ ಆಸ್ ಒಂದು ಸೇಫ್ಟಿ ಸ್ಟಾಕ್ ಅಂತ. ಓಕೆ, ಈಗ ಒಂದು ಇನ್ವೆಂಟ್ರಿ ಅಂತ ಇದ್ದಾಗ ಡಿಮ್ಯಾಂಡ್ ಇರುತ್ತೆ, ಡಿಮ್ಯಾಂಡ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಮಕ್ಕಳು. ಕೆಲವೊಮ್ಮೆ ಸಡನ್ನಾಗಿ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು, ಒಂದು ಸೇಫ್ಟಿ ಸ್ಟಾಕ್, ಕೆಲವೊಂದು ರಿಸರ್ವ್ ಸ್ಟಾಕ್ ಅಂತ ನಾವು ತೆಗೆದಿಟ್ಕೊಬೇಕಾಗತ್ತೆ. ಸೊ ದಟ್ ನಮ್ಮ ಕನ್ಸ್ಯೂಮರ್ಸ್ ಅಥವಾ ಕಸ್ಟಮರ್ಸ್ ಯಾರಿದ್ದಾರೆ ಅವ್ರು ಸರಿಯಾದ ಟೈಮಲ್ಲಿ ನಮ್ಮ ಗೂಡ್ಸನ್ನು ತಲುಪಿಸ್ತೀವಿ. ಓಕೆ, ಸೊ ಅಲ್ಲಿ ಏನಿದೆ, ಒಂದು ಸೈಕಲ್ ಏನು ಒಂದು ಸ್ಮೂತಾಗಿ ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ, ಅಲ್ಲಿ ಪ್ರಾಬ್ಲಮ್ ಬರಬಾರ್ದು. ಒಂದು ಬಫರ್ ಸ್ಟಾಕ್ ಅಥವಾ ಸೇಫ್ಟಿ ಸ್ಟಾಕ್ ಅಂತ ಹೇಳ್ತೀವಿ. ಅದನ್ನು ಡಿಟರ್ಮೈನ್ ಮಾಡಲಿಕ್ಕೆ ನಮ್ಮ ಲೀಡ್ ಟೈಮ್
ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ, ಇದನ್ನು ನೀವು ಯಾವ ರೀತಿ ನೆನ್ಪಿಟ್ಕೊಬೋದು, ನಾವು ಎಮರ್ಜೆನ್ಸಿ ಫಂಡ್ಸ್ ಅಂತ ತೆಗೆದಿಟ್ಕೊಂಡಿರಲ್ವಾ, ಏನಾದ್ರು ಪ್ರಾಬ್ಲಮ್ ಬಂದರೆ ಯೂಸ್ ಮಾಡಬೇಕು ಅಂತ ಒಂದು ಫಂಡ್ಸು, ಅದೇ ರೀತಿ ಇನ್ವೆಂಟ್ರಿಯಲ್ಲಿ ಒಂದು ಬಫರ್ ಸ್ಟಾಕ್, ಒಂದು ಸೇಫ್ಟಿ ಸ್ಟಾಕ್, ರಿಸರ್ವ್ ಸ್ಟಾಕ್ ಅಂತ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಸಿಂಪಲ್. ಓಕೆನಾ, ಅದನ್ನು ಡಿಟರ್ಮೈನ್ ಮಾಡೋಕ್ಕೆ ಲೀಡ್ ಟೈಮ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್. ಓಕೆ, ಈಗ ನೆಕ್ಸ್ಟು ಟೈಮ್ ಹೊರೈಸನ್ ಏನಂತ ಇದೆ. ದ ಟೈಮ್ ಪೀರಿಯಡ್ ಓವರ್ ವಿಚ್ ದ ಇನ್ವೆಂಟ್ರಿ ಕಂಟ್ರೋಲ್ ಈಸ್ ಪ್ಲ್ಯಾಂಡ್ ಈಸ್ ಕಾಲ್ಡ್ ಟೈಮ್ ಹೊರೈಸನ್. ಅಂದರೆ ಇದನ್ನು ಯಾವ ರೀತಿ ನೆನ್ಪಿಟ್ಕೊಬೋದು. ಓಕೆ, ಒಬ್ಬರು ರೀಟೇಲರ್ ಇದ್ದಾರೆ, ಅವರು ನೆಕ್ಸ್ಟ್ 3 ಮಂತ್ಸಿಗೆ ಅವ್ರ ಅಂಗಡೀಲಿ ಎಷ್ಟು ಕ್ಲೋತ್ಸನ್ನು ಅವರು ಒಂದು ಇಟ್ಕೊಬೇಕು, ಒಂದು ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಬೇಕಲ್ಲ ಫಾರ್ ದ ನೆಕ್ಸ್ಟ್ 3 ಮಂತ್ಸ್. ಅವರ ಅಂಗಡಿ ಕ್ಲೋತ್ಸ್ ಅಂಗಡಿ ಆಗಿದ್ದಲ್ಲಿ ಎಷ್ಟು ಸ್ಟಾಕ್ ಇಟ್ಕೊಬೇಕು, ಒಂದು ಸ್ಟ್ರಾಟಜಿಕಲಿ ಒಂದು ಪ್ಲ್ಯಾನ್ ಇರಬೇಕು. ಆ ಟೈಮ್ ಪೀರಿಯಡ್ ನೆಕ್ಸ್ಟ್ 3 ಮಂತ್ಸಿಗೆ ಅವ್ರು ಏನು ಪ್ಲ್ಯಾನ್ ಮಾಡ್ತಾಯಿರೋ ಅವರ ಇನ್ವೆಂಟ್ರಿ ಬಗ್ಗೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಟೈಮ್ ಹೊರೈಸನ್ ಅಂತ ಹೇಳ್ತೀವಿ. ಮೀನ್ಸ್ ದ ಟೈಮ್ ಪೀರಿಯಡ್ ಓವರ್ ವಿಚ್ ದ ಇನ್ವೆಂಟ್ರಿ ಕಂಟ್ರೋಲ್ ಪ್ಲ್ಯಾನ್, ಆ ನೆಕ್ಸ್ಟ್ 3 ಮಂತ್ಸಿಗೆ ಅವರ ಇನ್ವೆಂಟ್ರಿ ಯಾವ ರೀತಿ ಇಟ್ಕೊಬೇಕು, ಅದನ್ನೇನು ಪ್ಲ್ಯಾನ್ ಮಾಡ್ತಾರೆ, ಆ ಟೈಮ್ ಪೀರಿಯಡ್ ನಾವೇನಂತ ಹೇಳ್ತೀವಿ, ಟೈಮ್ ಹೊರೈಸನ್ ಅಂತ ಹೇಳ್ತೀವಿ. ಓಕೆ, ಸಿಂಪಲ್. ಅದಾದಮೇಲೆ ನೆಕ್ಸ್ಟ್ ಡೆಫಿನಿಷನ್, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ, EOQ, ಅಥವಾ ಎಕನಾಮಿಕ್ ಲಾಟ್ ಸೈಜ್ ಅಂತ ಹೇಳ್ತೀವಿ. ಏನು ಹೇಳ್ತಾ ಇದ್ದೀವಿ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಥವಾ ಎಕನಾಮಿಕ್ ಲಾಟ್ ಸೈಜ್ ಈಸ್ ದ ಆರ್ಡರ್ ಕ್ವಾಂಟಿಟಿ. ಓಕೆ, ಎಷ್ಟು ಕ್ವಾಂಟಿಟಿ ಆಫ್ ಆರ್ಡರ್ ಏನಿದೆ, ವಿಚ್ ಮಿನಿಮೈಸಸ್ ದ ಟೋಟಲ್ ಕಾಸ್ಟ್ ಕ್ಯಾರಿಂಗ್ ಇನ್ವೆಂಟ್ರಿ ಆ್ಯಂಡ್ ದ ಆರ್ಡರಿಂಗ್ ಕಾಸ್ಟ್. ಆರ್ಡರಿಂಗ್ ಕಾಸ್ಟ್ ಅಂದರೆ ನಮ್ಮ ಸೆಟಪ್ ಕಾಸ್ಟ್ ಆಯಿತು. ಕ್ಯಾರಿಂಗ್ ಕಾಸ್ಟ್ ಅಂದರೆ ಯಾವುದು, ನಮ್ಮ ಹೋಲ್ಡಿಂಗ್ ಕಾಸ್ಟ್, C1 ಆಯಿತು. ಕರೆಕ್ಟಾ. ಕ್ಯಾರಿಂಗ್ ಈಸ್ ನಥಿಂಗ್ ಬಟ್ ಮೇಂಟೆನೆನ್ಸ್ ಆರ್ ಹೋಲ್ಡಿಂಗ್ ಆರ್ ಸ್ಟೋರೇಜ್. ಏನು ಮಾಡ್ತಾಯಿದೆ ನಮ್ಮ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಥವಾ ಎಕನಾಮಿಕ್ ಲಾಟ್ ಸೈಜ್ ಅಂದರೆ ಏನು, ಇಟ್ ಈಸ್ ದ ಆರ್ಡರ್ ಕ್ವಾಂಟಿಟಿ ಯಾವುದು ನಮ್ಮ ಕ್ಯಾರಿಂಗ್ ಕಾಸ್ಟ್ ಮತ್ತು ಆರ್ಡರಿಂಗ್ ಕಾಸ್ಟನ್ನು ಮಿನಿಮೈಸ್ ಮಾಡ್ತಾ ಇದೆಯೋ ಅದಕ್ಕೆ ನಾವು ಏನಂತ ಹೇಳ್ತಾ ಇದ್ದೀವಿ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಲಾಟ್ ಸೈಜ್ ಪ್ರೊಡ್ಯೂಸ್ಡ್ ಇನ್ 1 ಲಾಟ್ ವಿಚ್ ಮಿನಿಮೈಸಸ್ ದ ಟೋಟಲ್ ಕಾಸ್ಟ್ ಆಫ್ ದ ಕ್ಯಾರಿಂಗ್ ಇನ್ವೆಂಟ್ರಿ ಆ್ಯಂಡ್ ದ ಆರ್ಡರ್ ಕಾಸ್ಟ್, ಇದಕ್ಕೆ ನಾವೇನಂತ ಹೇಳ್ತೀವಿ, ಎಕನಾಮಿಕ್ ಲಾಟ್ ಸೈಜ್ ಅಂತ ಹೇಳ್ತೀವಿ. ಆರ್ಡರ್ ಕ್ವಾಂಟಿಟಿ ಆಗಿದ್ದಲ್ಲಿ ವಿಚ್ ಇಸ್ ಮಿನಿಮೈಸಿಂಗ್ ನಮ್ಮ C1 ಮತ್ತು C3, ಅದಕ್ಕೆ ನಾವೇನಂತ ಹೇಳ್ತೀವಿ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. C1 C3, C1 ಅಂದರೆ ನಮ್ಮ ಕ್ಯಾರಿಂಗ್ ಕಾಸ್ಟ್, C3 ಅಂದರೆ ಆರ್ಡರಿಂಗ್ ಕಾಸ್ಟ್. ಅದೇ ರೀತಿ ನಮ್ಮ ಲಾಟ್ ಸೈಜ್ ಏನಿದೆ, ವಿಚ್ ವಿಲ್ ಮಿನಿಮೈಸ್ ದ ಟೋಟಲ್ ಕಾಸ್ಟ್ ಆಫ್ ನಮ್ಮ ಇನ್ವೆಂಟ್ರಿ ಫಾರ್ ಆರ್ಡರಿಂಗ್ ಆ್ಯಸ್ ವೆಲ್ ಆಸ್ ಕ್ಯಾರಿಂಗ್, ಅದಕ್ಕೆ ನಾವೇನಂತ ಹೇಳ್ತೀವಿ, ಎಕನಾಮಿಕ್ ಲಾಟ್ ಸೈಜ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್, EOQ ಮತ್ತು ELS. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವ ಮಕ್ಕಳೇ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಇನ್ವೆಂಟ್ರಿ ನೋಡೋದಾದರೆ ಏನು ಹೇಳ್ತಾ ಇದೆ, ಮೊದಲನೇದು ಬಲ್ಕಲ್ಲಿ ನಾವು ಪ್ರೊಡಕ್ಷನ್ ಮಾಡೋದ್ರಿಂದ ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಕಡಿಮೆ ಆಗುತ್ತೆ. ಒಂದು. ಎರಡನೇದು, ನಾವು ಇನ್ವೆಂಟ್ರಿ ಇರೋದ್ರಿಂದ ಫಾಸ್ಟಾಗಿ ನಾವು ನಮ್ಮ ಗೂಡ್ಸನ್ನು ಶಿಪ್ಮೆಂಟ್ ಮಾಡ್ಬೋದು, ಸೊ ದಟ್ ನಮ್ಮ ಕಸ್ಟಮರ್ಸ್ಗೆ ಏನಿದೆ ಸರಿಯಾದ ಸರ್ವಿಸನ್ನು ಪ್ರೊವೈಡ್ ಮಾಡ್ಬೋದು, ಆನ್ ಟೈಮ್ಲಿ ಸರ್ವಿಸ್ ನಾವು ಪ್ರೊವೈಡ್ ಮಾಡ್ಬೋದು. ಇದು ಎರಡನೇದು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಫೆಸಿಲಿಟೇಟ್ಸ್ ಪ್ರೈಸ್ ಡಿಸ್ಕೌಂಟ್ಸ್ ಥ್ರೂ ಬಲ್ಕ್ ಪರ್ಚೇಸಿಂಗ್. ಬಲ್ಕಲ್ಲಿ ನಾವು ಪರ್ಚೇಸ್ ಮಾಡೋದ್ರಿಂದ ಪ್ರೈಸ್ ಡಿಸ್ಕೌಂಟ್ಸ್ ಕೂಡ ಸಿಗೋ ಸಾಧ್ಯತೆ ಇರುತ್ತೆ. ಅದಾದಮೇಲೆ ಬಿಸ್ನೆಸ್ಸನ್ನು ಸ್ಮೂತ್ ಆ್ಯಂಡ್ ಎಫಿಷಿಯೆಂಟಾಗಿ ರನ್ ಮಾಡ್ಬೋದು. ಆ್ಯಂಡ್ ವೆರಿ ಮಚ್ ಇಂಪಾರ್ಟೆಂಟ್ಲಿ ನಮ್ಮ ಸೆಟಪ್ ಕಾಸ್ಟನ್ನು ಕಡಿಮೆ ಮಾಡ್ತಾ ಇದೆ ಇನ್ವೆಂಟ್ರಿ ಇರೋದ್ರಿಂದ. ಆ್ಯಂಡ್ ಇನ್ಕ್ರೀಸ್ ಇನ್ ದ ಪ್ರಾಫಿಟ್ ಡ್ಯೂ ಟು ಇನ್ಕ್ರೀಸ್ ಇನ್ ದ ಮಾರ್ಕೆಟ್ ಪ್ರೈಸ್. ನಾವು ಇನ್ವೆಂಟ್ರಿದಲ್ಲಿ ಇಟ್ಕೊಂಡಿದ್ವಿ, ಓವರ್ ದ ಟೈಮ್ ಮಾರ್ಕೆಟಲ್ಲಿ ಅದರ ವ್ಯಾಲ್ಯೂ ಜಾಸ್ತಿ ಆದಲ್ಲಿ ಏನಾಯಿತು, ಪ್ರಾಫಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟಾ. ಸೊ ದೀಸ್ ಆರ್ ಸಮ್ ಆಫ್ ದ ಸಿಂಪಲ್ ಅಡ್ವಾಂಟೇಜಸ್ ಆಫ್ ನಮ್ಮ ಇನ್ವೆಂಟ್ರಿ ಆಗಿದ್ದಲ್ಲಿ. ಅದರ ಡಿಸ್ಅಡ್ವಾಂಟೇಜಸ್ ಏನಿದೆ ಅಂತ ನೋಡೋದಾದರೆ, ಮೊದಲನೇದು ವೇರ್ ಹೌಸ್ ರೆಂಟ್ ಕಟ್ಟಬೇಕು, ಫಸ್ಟು ಡಿಸ್ಅಡ್ವಾಂಟೇಜು. ಅದಾದಮೇಲೆ ನಮ್ಮ ಇನ್ವೆಸ್ಟೆಡ್ ಕ್ಯಾಪಿಟಲ್ಗೆ ಏನಿದೆ ಅದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕು, ಮತ್ತು ನಮ್ಮ ಇನ್ವೆಂಟ್ರಿಗೆ ಲೇಬರ್ ಕಾಸ್ಟ್ ಕೊಡಬೇಕು ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೆ. ಸೊ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕು, ನಮ್ಮ ಇನ್ವೆಂಟ್ರಿನ ಮೇಂಟೈನ್ ಮಾಡಬೇಕು. ಆಬ್ವಿಯಸ್ಲಿ ಲೇಬರ್ ಕಾಸ್ಟ್ ಇಸ್ ಒನ್ ಆಫ್ ದ ಥಿಂಗ್. ಅದಾದಮೇಲೆ ಲಾಸ್ ಡ್ಯೂ ಟು ಡಿಪ್ರಿಸಿಯೇಷನ್ ಆ್ಯಂಡ್ ಡಿಟೀರಿಯರೇಷನ್. ಡಿಪ್ರಿಸಿಯೇಷನ್ ಅಂದರೆ ಏನು ಮಕ್ಕಳ, ಕೆಲವೊಂದು ವಸ್ತುಗಳ ಪ್ರೈಸ್ ಏನಾಗುತ್ತೆ ಅಷ್ಟು ಟೈಮ್ ಗೋಸ್ ಆನ್ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಅದರ ಎಫಿಷಿಯನ್ಸಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ಟೈಮ್ ಗೋಸ್ ಆನ್. ಆ ಎಕ್ವಿಪ್ಮೆಂಟ್, ಆ ಐಟಮ್ ಏನೇ ಇರ್ಬೋದು ಡಿಟೀರಿಯೋರೇಟ್ ಆಗುತ್ತೆ, ಅದು ಒಂದು. ಆ್ಯಂಡ್ ಲಾಸ್ ಡ್ಯೂ ಟು ಡ್ಯಾಮೇಜಸ್. ಎಸ್, ಇನ್ವೆಂಟ್ರಿಯಲ್ಲಿ ಕೆಲವೊಮ್ಮೆ ಡ್ಯಾಮೇಜಸ್ ಆಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್
ಒಪ್ಸಿಲೀಟ್ ಐಟಮ್ಸ್ ಅಂದರೆ ಏನು? ಕೆಲವೊಮ್ಮೆ ಕೆಲವೊಂದು ಐಟಮ್ಸು ಎಕ್ಸ್ಪೈರ್ ಆಗಿಬಿಡುತ್ತೆ, ಓಕೆನಾ. ಮತ್ತೊಂದು ಮಾರ್ಕೆಟಲ್ಲಿ ಆಸ್ ಎ ಟೈಮ್ ಗೋಸ್ ಆನ್ ಹೊಸ ಅಪ್ಡೇಟೆಡ್ ಪ್ರಾಡಕ್ಟ್ಸ್ ಬಂದಿರುತ್ತೆ. ಒಪ್ಸಿಲೀಟ್ ಅಂದರೆ ಬರೀ ಎಕ್ಸ್ಪೈರ್ ಅಷ್ಟೇ ಅಲ್ಲ, ಔಟ್ಡೇಟೆಡ್ ಅಂತ ಕೂಡ ನೀವು ತಿಳ್ಕೊಬೋದು. ಓಕೆ, ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ನಮ್ಮ ಇನ್ವೆಂಟ್ರಿಗೆ ನಮ್ಮ ಖರ್ಚೇನಿದೆ ಇಟ್ ವಿಲ್ ಬಿ ವೆರಿ ಮಚ್ ಮೋರ್ ವಿಚ್ ಇಸ್ ಎ ಲಾಸ್. ಸೊ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಮೊದಲನೇದು ರೆಂಟ್ ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಬೇಕು ಆನ್ ದ ಕ್ಯಾಪಿಟಲ್. ಮೂರನೇದು ಲೇಬರ್ ಕಾಸ್ಟ್ ಕೊಡಬೇಕು ಫಾರ್ ದ ಮೇಂಟೆನೆನ್ಸ್ ಆಫ್ ದ ಇನ್ವೆಂಟ್ರಿ ಆಸ್ ವೆಲ್ ಆಸ್ ದ ರೆಕಾರ್ಡ್ಸ್. ಅದಾದಮೇಲೆ ಡ್ಯೂ ಟು ಡಿಪ್ರಿಸಿಯೇಷನ್ ಆ್ಯಂಡ್ ಡಿಟೀರಿಯೇಷನ್ ಲಾಸ್ ಆಗುತ್ತೆ. ಕೆಲವೊಮ್ಮೆ ಡ್ಯಾಮೇಜ್ ಆಗಿರೋಂಥ ವಸ್ತುಗಳಿರುತ್ತೆ ಅಥವಾ ಒಬ್ಸೊಲೀಟ್ ಐಟಮ್ಸ್ ಇರುತ್ತೆ, ಇದರಿಂದ ಕೂಡ ನಮಗೆ ಲಾಸ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಸಿಂಪಲ್ ಡಿಸ್ಅಡ್ವಾಂಟೇಜಸ್ ಆಫ್ ನಮ್ಮ ಇನ್ವೆಂಟ್ರಿ. ಓಕೆ, ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. 5 ಮಾರ್ಕ್ಸಿಗೆಲ್ಲ ಈ ಪ್ರಶ್ನೆಗಳು ಕೇಳಲ್ಲ, ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಓಕೆನಾ. ಈಗ ನೆಕ್ಸ್ಟ್ ನಾವು ನೋಡೋದಾದರೆ, ಓಕೆ, ನಮ್ಮ ಇನ್ವೆಂಟ್ರಿಯಲ್ಲಿ ಕೆಲವೊಂದು ಸಿಂಪಲ್ ನೊಟೇಷನ್ಸ್ ಯಾವುದೆಲ್ಲ ಯೂಸ್ ಮಾಡ್ತೀವಿ ಅಂದರೆ, ಮೊದಲನೇದು ಕ್ಯೂ ಸ್ಟ್ಯಾಂಡ್ಸ್ ಫಾರ್ ನಮ್ಮ ಲಾಟ್ ಸೈಜ್ ಪರ್ ಪ್ರೊಡಕ್ಷನ್ ರನ್ ಅಥವಾ ಆರ್ಡರ್ ಕ್ವಾಂಟಿಟಿ. ಓಕೆ, ಮೊದಲನೇದು. ನೆಕ್ಸ್ಟ್ C1 ಮಕ್ಕಳೇ ಆಗಲೇ ಬರ್ಕೊಳ್ಳಿ ಅಂತ ಹೇಳಿದ್ದೆ, ಇಲ್ಲಿ ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ. C1 ಹೋಲ್ಡಿಂಗ್ ಕಾಸ್ಟ್, ಆಲ್ಸೋ ಕಾಲ್ಡ್ ಆಸ್ ಸ್ಟೋರೇಜ್ ಕಾಸ್ಟ್ ಅಥವಾ ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಕ್ಯಾರಿಂಗ್ ಕಾಸ್ಟ್. ಎಲ್ಲದರ ಅರ್ಥ ಏನು? C1. ಓಕೆ, ಇಟ್ ಸ್ಟ್ಯಾಂಡ್ಸ್ ಫಾರ್ ಸೇಮ್, ಎಲ್ಲ ಅರ್ಥಗಳು ಒಂದೇ. ಅದಾದಮೇಲೆ C2ಗೆ ನಾವು ಶಾರ್ಟೇಜ್ ಕಾಸ್ಟ್ ಅಂತ ಹೇಳ್ತೀವಿ, ಅಥವಾ ಆಲ್ಸೋ ರೆಫರ್ ಟು ಆಸ್ ಸ್ಟಾಕ್ ಔಟ್ ಕಾಸ್ಟ್ ಅಥವಾ ಪೆನಾಲ್ಟಿ ಕಾಸ್ಟ್. ಈ ನೊಟೇಷನ್ಸ್ನೆಲ್ಲ ಬರ್ಕೊಳ್ಳಿ ಬಿಡದೆ. ಅದಾದಮೇಲೆ ವಿ ಹ್ಯಾವ್ C3 ನಮ್ಮ ಸೆಟಪ್ ಕಾಸ್ಟ್ ಅಂತ ಹೇಳ್ತೀವಿ, ಅಥವಾ ಆರ್ಡರಿಂಗ್ ಕಾಸ್ಟ್ ಅಥವಾ ಪ್ರೊಕ್ಯೂರ್ಮೆಂಟ್ ಅನ್ನೋ ಟರ್ಮ್ ಬಂದಾಗ ಅಗೇನ್ ವಿ ಗೋ ಫಾರ್ C3. ಓಕೆ, ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೊಟೇಷನ್ ವಾಟ್ ವಿ ಹ್ಯಾವ್, ನಮ್ಮ ಡಿಮ್ಯಾಂಡ್ ರೇಟ್ ಅಂತ ಬಂದಾಗ ವಿ ಸೇ ಇಟ್ ಆಸ್ R. ದೆನ್ ಟೈಮ್ ಇಂಟರ್ವಲ್ ಬಿಟ್ವೀನ್ 2 ಕನ್ಸಿಕ್ಯೂಟಿವ್ ರೆಪ್ಲೆನಿಶ್ಮೆಂಟ್ಸ್ಗೆ ನಾವೇನಂತ ಹೇಳ್ತೀವಿ? T ಅಂತ ಡಿನೋಟ್ ಮಾಡ್ತೀವಿ. ಅದಾದಮೇಲೆ ಎಷ್ಟು ನಂಬರ್ ಆಫ್ ರೀಪ್ಲೇಸ್ಮೆಂಟ್ ಮಾಡಿದ್ವಿ, ರೀಫಿಲ್ ಮಾಡಿದ್ವಿ ಫಾರ್ ದ ಗಿವನ್ ಟೈಮ್, ಅದಕ್ಕೆ ನಾವು N ಅಂತ ನೋಟೇಟ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ C ಆಫ್ Q ಅಥವಾ C ಆಫ್ QS ಅಂದರೆ ಆವ್ರೇಜ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಟೈಮ್, ಅದಕ್ಕೆ ನಾವೇನಂತ ಹೇಳ್ತೀವಿ? C ಆಫ್ Q ಅಥವಾ C ಆಫ್ QS. ಎರಡು ರೀತಿ ಮಾಡೆಲ್ ಇದೆ. ಸೊ C ಆಫ್ Q ಮಾಡಲ್ 1 ಆಗುತ್ತೆ, C ಆಫ್ QS ಮಾಡಲ್ 2 ಆಗುತ್ತೆ. ಓಕೆ, ಮಾಡಲ್ 1 ಮಾಡಲ್ 2 ಏನಂತ ವಿಲ್ ಎಕ್ಸ್ಪ್ಲೇನ್ ಇಟ್. ಓಕೆ, ಇದಾದಮೇಲೆ ವಿ ಹ್ಯಾವ್ I ಫಾರ್ ನಮ್ಮ ಕ್ಯಾರಿಂಗ್ ಕಾಸ್ಟ್ ಪರ್ ರುಪಿ ಪರ್ ಯೂನಿಟ್ ಟೈಮ್. ಅದಾದಮೇಲೆ ಐ ಥಿಂಕ್ ವಿ ಹ್ಯಾವ್ P ನಮ್ಮ ಪರ್ಚೇಸ್ ಕಾಸ್ಟ್ ಅಥವಾ ಕ್ಯಾಪಿಟಲ್ ಕಾಸ್ಟ್ P. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ನೊಟೇಷನ್ಸ್. ಈ ನೊಟೇಷನ್ಸ್ ಎಲ್ಲ ನೆನಪಿದ್ರೆ ನೀವು ಪ್ರಾಬ್ಲಮ್ನ ಈಸಿಯಾಗಿ ಮಾಡ್ಬೋದು. ನೊಟೇಷನ್ಸ್ ಯಾವುದು ನೆನಪಿಲ್ಲ, ಪ್ರಾಬ್ಲಮ್ನ ಐಡೆಂಟಿಫೈ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಯಾವುದಕ್ಕೆ ಯಾವುದು ಅಂತ ನಾವು ಡಿನೋಟ್ ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಈ ಚಾಪ್ಟ್ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಈ ನೊಟೇಷನ್ಸ್ ಎಲ್ಲ ಯಾವುದು, ಯಾವ ವರ್ಡ್ ಏನು ಹೇಳುತ್ತೆ ಸರಿಯಾಗಿ ನೆನ್ಪಿಟ್ಕೊಳ್ಳೋದು ತುಂಬಾ ಮುಖ್ಯ. ಇದನ್ನೆಲ್ಲ ಈಗಲೇ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಿಕ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ನೀವು ನನ್ನ ಜೊತೆ ಸಾಲ್ವ್ ಮಾಡಬೇಕು. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. ಆಗ ತುಂಬ ಈಸಿಯಾಗಿ ಅರ್ಥ ಆಗೋಗುತ್ತೆ. ಓಕೆ, ಆ್ಯಂಡ್ ಇಟ್ಸ್ ವೆರಿ ವೆರಿ ಈಸಿ. ಓಕೆ, ಫೈನ್. ಈಗ ನೆಕ್ಸ್ಟ್ ನಾವು ನೋಡೋದಾದರೆ ಇನ್ವೆಂಟ್ರಿ ಮಾಡೆಲ್. ಎರಡು ರೀತಿ ಮಾಡೆಲ್ಸ್ ಇದೆ ನಮ್ಮ ಇನ್ವೆಂಟ್ರಿಯಲ್ಲಿ. ಮೊದಲನೇದು ಡಿಟರ್ಮಿನಿಸ್ಟಿಕ್, ಎರಡನೇದು ಪ್ರೊಬ್ಯಾಬಿಲಿಸ್ಟಿಕ್. ಈಗ ಡಿಟರ್ಮಿನಿಸ್ಟಿಕ್ ಅಂತ ಬಂದಾಗ ನಮ್ಮ ಡಿಮ್ಯಾಂಡ್ ಏನಿರುತ್ತೆ ಇಟ್ ಈಸ್ ಯೂನಿಫಾರ್ಮ್ ಅಂತ ಹೇಳ್ತೀವಿ. ಆವಾಗಲೇ ನಾವು ಡಿಮ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ವಿ, ಕರೆಕ್ಟಾಗಿ. ಡಿಮ್ಯಾಂಡಲ್ಲಿ ಎರಡು ರೀತಿ, ಒಂದು ಯೂನಿಫಾರ್ಮ್ ಡಿಮ್ಯಾಂಡು, ಮತ್ತೊಂದು ಪ್ರೊಬ್ಯಾಬಿಲಿಸ್ಟಿಕ್. ಯೂನಿಫಾರ್ಮ್ ಅಂದರೆ ಡಿಟರ್ಮಿನಿಸ್ಟಿಕ್, ನಮಗೆ ಗೊತ್ತಿರುತ್ತೆ ಎಷ್ಟು ಅಂತ. ಸೊ ಎಲ್ಲಿ ಡಿಮ್ಯಾಂಡ್ ಯೂನಿಫಾರ್ಮ್ ಆಗಿರುತ್ತೋ ಅದಕ್ಕೆ ನಾವು ಡಿಟರ್ಮಿನಿಸ್ಟಿಕ್ ಮಾಡೆಲ್ ಅಂತ ಹೇಳ್ತೀವಿ. ಇನ್ವೆಂಟ್ರಿ ಮಾಡೆಲ್ ಯಾವುದರಲ್ಲಿ ಡಿಮ್ಯಾಂಡ್ ರ್ಯಾಂಡಮ್ ವೇರಿಯೇಬಲ್ ಆಗಿರುತ್ತೆ, ಅಂದರೆ ಫಿಕ್ಸ್ಡ್ ಆಗಿಲ್ಲ, ಅನ್ಸರ್ಟೆನಿಟಿ ಇದೆ, ಅದಕ್ಕೆ ನಾವೇನಂತ ಹೇಳ್ತೀವಿ? ಆ ಅಂಥ ಇನ್ವೆಂಟ್ರಿ ಮಾಡೆಲ್ಗೆ ನಾವು ಪ್ರೊಬ್ಯಾಬಿಲಿಸ್ಟಿಕ್ ಮಾಡೆಲ್ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ನಮ್ಮ ಇನ್ವೆಂಟ್ರಿ ಮಾಡೆಲ್ ಫಾರ್ ಡಿಟರ್ಮಿನಿಸ್ಟಿಕ್ ಡಿಮ್ಯಾಂಡ್ಗೆ ನಾವು EOQ ಮಾಡೆಲ್ಸ್ ಅಂತ ಹೇಳ್ತೀವಿ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಮಾಡೆಲ್ಸ್. ಓಕೆ, ನಮ್ಮ ಈ ಚಾಪ್ಟ್ರಲ್ಲಿ, ಈ ಸ್ಟಡಿಯಲ್ಲಿ ನಾವು ಬರೀ ಡಿಟರ್ಮಿನಿಸ್ಟಿಕ್ ಇನ್ವೆಂಟ್ರಿ ಮಾಡೆಲ್ ಬಗ್ಗೆ ಅಷ್ಟೇ ಸ್ಟಡಿ ಮಾಡ್ತಾ ಇದ್ದೀವಿ. ವಿ ಆರ್ ನಾಟ್ ಸ್ಟಡಿಯಿಂಗ್ ಪ್ರೊಬ್ಯಾಬಿಲಿಸ್ಟಿಕ್. ಓಕೆ, ವಿ ಆರ್ ಸ್ಟಡಿಯಿಂಗ್ ಓನ್ಲಿ ಡಿಟರ್ಮಿನಿಸ್ಟಿಕ್ ಮಾಡೆಲ್ಸ್ ಈ ಚಾಪ್ಟ್ರಲ್ಲಿ. ಓಕೆನಾ, ನಿಮ್ಮ ಸಿಲೆಬಸ್ಗೆ ಇರುವಂಥದ್ದು ಬರೀ ಡಿಟರ್ಮಿನಿಸ್ಟಿಕ್. ಈಗ ಆ ಎರಡು ಮಾಡೆಲ್ ಇದೆ ಮಕ್ಕಳೇ. ಮೊದಲನೇದು
ವಿ ಸೇ ಮಾಡಲ್ 1 ಅಥವಾ ಮಾಡಲ್ 2 ಎರಡು ಮಾಡಲ್ಸ್ ಇದೆ. ಒಂದು ನಮ್ಮ ಮಾಡಲ್ 1ನಲ್ಲಿ ವಿತೌಟ್ ಶಾರ್ಟೇಜಸ್ ಅಂದರೆ ಅರ್ಥ ಏನು, ಇಲ್ಲಿ ಶಾರ್ಟೇಜಸ್ ಆರ್ ನಾಟ್ ಅಲೋಡ್. ಎರಡನೇದು ವಿತ್ ಶಾರ್ಟೇಜಸ್ ಅಂದರೆ ಇಲ್ಲಿ ಶಾರ್ಟೇಜಸ್ ಆರ್ ಅಲೋಡ್. ಶಾರ್ಟೇಜಸ್ ಆರ್ ಅಲೋಡ್. ಸೊ ಏನು ಅಸಂಪ್ಷನ್ಸ್ ಇದೆ, ಮಾಡಲ್ 1 ಮತ್ತು ಮಾಡಲ್ 2 ಆಲ್ಮೋಸ್ಟ್ ಸಿಮಿಲರ್. ಈ ಒಂದೇ ಒಂದು ಕಂಡೀಷನ್ಗಳಿಂದ ಅದು ಡಿಫರ್ ಆಗುತ್ತೆ. ಏನು, ಇಲ್ಲೂ ಡಿಮ್ಯಾಂಡ್ ಯೂನಿಫಾರ್ಮ್ ಇರಬೇಕು, ಇಲ್ಲೂ ಡಿಮ್ಯಾಂಡ್ ಯೂನಿಫಾರ್ಮ್ ಇರುತ್ತೆ. ಎಸ್, ವಿ ಆರ್ ಶೆಡಿಂಗ್ ಡಿಟರ್ಮಿನಿಸ್ಟಿಕ್ ಇನ್ವೆಂಟ್ರಿ ಮಾಡಲೇ. ಸೊ ಎರಡೂ ಯೂನಿಫಾರ್ಮ್ ಆಯಿತು. ನಮ್ಮ ಮಾಡಲ್ 2 ಅಲ್ಲಿ ರಿಪ್ಲೆನಿಶ್ಮೆಂಟ್ ಇನ್ಸ್ಟಂಟೇನಿಯಸ್ ಆಗ್ತಾರೆ, ಇಲ್ಲೂ ಇನ್ಸ್ಟಂಟೇನಿಯಸ್ ಸೇಮ್. ಇಲ್ಲಿ ಶಾರ್ಟೇಜಸ್ ಆರ್ ನಾಟ್ ಅಲೋಡ್. ನಮ್ಮ ಮಾಡಲ್ 1 ಯಾವಾಗ ಶಾರ್ಟೇಜಸ್ ನಾಟ್ ಅಲೌಡ್, ಶಾರ್ಟೇಜಸ್ ನಾಟ್ ಅಲೌಡ್ ಅಂದರೆ ಶಾರ್ಟೇಜ್ ಕಾಸ್ಟ್ ಅನ್ನೋದು ಅಲೋ ಮಾಡ್ತಾ ಇಲ್ಲ, C2 ಅನ್ನೋದು ಇಲ್ಲ. ಆಗ ವಿ ಗೋ ಫಾರ್ ಮಾಡಲ್ 1. ಯಾವಾಗ ಶಾರ್ಟೇಜಸ್ ಅಲೋ ಮಾಡ್ತಾ ಇದ್ದೀವಿ, ವೆನ್ ಶಾರ್ಟೇಜಸ್ ಆರ್ ಅಲೋಡ್, ಆಗ ನಾವು ಮಾಡಲ್ 2 ಹೋಗ್ತೀವಿ. C2 ಇದ್ದರೆ ಮಾಡಲ್ 2, ನಮ್ಮ C2 ಇನ್ಫಾರ್ಮೇಷನ್ ಇಲ್ಲ ಅಂದಲ್ಲಿ ಮಾಡಲ್ 1. ದಟ್ಸ್ ಅ ಡಿಫ್ರೆನ್ಷಿಯೇಟಿಂಗ್ ಥಿಂಗ್. ಮತ್ತು ಲೀಡ್ ಟೈಮ್ ಈಸ್ 0 ಇನ್ ಬೋತ್ ದ ಕೇಸ್. ಸೊ ವಾಟ್ ಈಸ್ ದ ಡಿಸೈಡಿಂಗ್ ಫ್ಯಾಕ್ಟರ್ ಮಾಡಲ್ 1 ಮತ್ತು ಮಾಡಲ್ 2ಗೆ? ಇಲ್ಲಿ ಶಾರ್ಟೇಜಸ್ ಅಲೋ ಮಾಡ್ತಾ ಇಲ್ಲ, ಇಲ್ಲಿ ಶಾರ್ಟೇಜಸ್ ಅಲೋ ಮಾಡ್ತಾ ಇದ್ದೀವಿ ಇನ್ ಮಾಡಲ್ 2. ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ನೆನ್ಪಿಟ್ಕೊಳ್ಳುವಂಥದ್ದು. ಸೊ ಬೇಸ್ಡ್ ಆನ್ ದೀಸ್ 2 ಮಾಡಲ್ಸ್ ನಾವಿಷ್ಟೊತ್ತು ಏನು ಡೆಫಿನಿಷನ್ಸ್ ಎಲ್ಲ ನೋಡೋದಲ್ಲ ಮಕ್ಕಳೇ, EOQ ಅಥವಾ ELS, ಅದಾದಮೇಲೆ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ರಿಪ್ಲೆನಿಶ್ಮೆಂಟ್ ಎಷ್ಟಕ್ಕೆ ಮಾಡಬೇಕು, ಟೈಮ್ ಆರ್ಡರ್ ಏನು, ಓಕೆ, ವಾಟ್ ಈಸ್ ದ ಟೋಟಲ್ ಕಾಸ್ಟ್ ಅಸೋಸಿಯೇಟೆಡ್, ವಾಟ್ ಈಸ್ ದ ಮಿನಿಮಮ್ ಟೋಟಲ್ ಕಾಸ್ಟ್, ಶಾರ್ಟೇಜಸ್ ಇದ್ದರೆ ಅದು ಎಷ್ಟು. ಮಕ್ಕಳೇ, ಈಗ ನಾವು ಮಾಡಲ್ 1 ಮತ್ತು ಮಾಡಲ್ 2 ಅಸಂಪ್ಷನ್ಸ್ ಎಲ್ಲ ನೋಡಿದ್ವಿ. ಈಗ ನಾವೇನೆಲ್ಲ ಟರ್ಮಿನಾಲಜೀಸ್ ಡಿಸ್ಕಸ್ ಮಾಡಿದ್ವಲ್ಲ, ಫಾರ್ ಮಾಡಲ್ 1 ಆ್ಯಂಡ್ ಮಾಡಲ್ 2 ಅದರ ಫಾರ್ಮುಲಾಸ್ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ನಮ್ಮ ಮಾಡಲ್ 1 ನಮ್ಮ ಶಾರ್ಟೇಜಸ್ ಅಲೋ ಮಾಡೋದಿಲ್ಲ. ಇಲ್ಲಿ ಮೊದಲನೇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ನಮ್ಮ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಥವಾ ಎಕನಾಮಿಕ್ ಲಾಟ್ ಸೈಜ್ EOQ ಅಥವಾ ELS, ಇದರ ಫಾರ್ಮುಲಾ ಹೇಗಿದೆ ಅಂದರೆ, ನಮ್ಮ Q0 ಈಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ 2C3R/C1. ಮಕ್ಕಳೇ, ಇದನ್ನು ನೀವು ಯಾವ ರೀತಿ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಅಂದರೆ, ಫಸ್ಟು 2CR/C ಅಂತ ಬರೀರಿ, ಮೇಲ್ಗಡೆ ದೊಡ್ಡ ನಂಬರ್ 3 ಬರೀರಿ, ಕೆಳಗಡೆ 1 ಬರೀರಿ. ಓಕೆ, ವೈ ಇಲ್ಲಿ C2 ಅನ್ನೋದಿಲ್ಲ, ಸೊ 3/1 ಬರೀರಿ, ಇದಕ್ಕೆ ರೂಟ್ ಹಾಕಿ, ಮುಗೀತು, ನಮ್ಮ Q0 ಬಂತು, EOQ ಅಥವಾ ELS. ಓಕೆ, ನೆಕ್ಸ್ಟ್ ಎರಡನೇ ಫಾರ್ಮುಲಾ ಇರೋದು ರೀಆರ್ಡರ್ ಟೈಮ್, ನಮ್ಮ T0 ಫಾರ್ಮುಲಾ ಇಸ್ ಗಿವನ್ ಬೈ, ನಮ್ಮ ಈ Q0 ಆನ್ಸರ್ ಏನು ಬಂದಿರುತ್ತೆ, ಡಿವೈಡ್ ಇಟ್ ಬೈ ನಮ್ಮ ಡಿಮ್ಯಾಂಡ್. ಓಕೆ, Q0 ನಮ್ಮ EOQ ಡಿವೈಡೆಡ್ ಬೈ ಡಿಮ್ಯಾಂಡ್ ಮಾಡಿದ್ರೆ ನಮ್ಮ ರೀಆರ್ಡರ್ ಟೈಮ್ ಸಿಗುತ್ತೆ. ಡಿಮ್ಯಾಂಡ್ ಇಸ್ ಡಿನೋಟೆಡ್ ಬೈ R, ಹಾಗಾಗಿ Q0/R ನಮ್ಮ T0 ಆಯಿತು. ಓಕೆ, ಎರಡನೇ ಫಾರ್ಮುಲಾ. ನಮ್ಮ ಥರ್ಡ್ ಒನ್ ಫ್ರೀಕ್ವೆನ್ಸಿ ಆಫ್ ರೆಪ್ಲೆನಿಶ್ಮೆಂಟ್. ಮಕ್ಕಳೇ, ಇಲ್ಲಿ T0 ನೆನಪಿದ್ರೆ ಅದರ ರೆಸಿಪ್ರೋಕಲ್ ಮಾಡುವ. ರೆಸಿಪ್ರೋಕಲ್ ಏನಾಗುತ್ತೆ, ಇಲ್ಲಿ Q0/R ಇತ್ತು, ಸೊ R ಡಿವೈಡೆಡ್ ಬೈ Q0 ಮಾಡಿದಲ್ಲಿ ವಿ ಗೆಟ್ N0, ಫ್ರೀಕ್ವೆನ್ಸಿ ಆಫ್ ರಿಪ್ಲೆನಿಶ್ಮೆಂಟ್. ಯಾವ ಫ್ರೀಕ್ವೆನ್ಸಿಯಲ್ಲಿ ನಾವು ರೀಪ್ಲೇಸ್ ಅಥವಾ ರೀಫಿಲ್ ಮಾಡ್ತಾ ಇದ್ದೀವಿ ಅದಕ್ಕೆ ಫಾರ್ಮುಲಾ ಇರುವಂಥದ್ದು R/Q0. ನಮ್ಮ ನಾಲ್ಕನೇದು ಟೋಟಲ್ ಕಾಸ್ಟ್ ಅಥವಾ ಮಿನಿಮಮ್ ಆವ್ರೇಜ್ ಕಾಸ್ಟ್. ಮಕ್ಕಳೇ, ಈ ಫಾರ್ಮುಲಾ ನೆನಪಿದೆಯಲ್ವಾ, 2C3R/C1. ಈ ಎಲ್ಲ ವ್ಯಾಲ್ಯೂಸನ್ನು ಮಲ್ಟಿಪ್ಲೈ ಮಾಡುವ ಅಂಡರ್ ದ ರೂಟ್ 2C1C3R. ಇದನ್ನು ಮಾಡಿದ್ರೆ ನಮಗೇನು ಸಿಗುತ್ತೆ, ಮಿನಿಮಮ್ ಆವ್ರೇಜ್ ಕಾಸ್ಟ್ ಸಿಗುತ್ತೆ. ಸಿಂಪಲ್ ವೇ ಟು ರಿಮೆಂಬರ್. ಆ್ಯಂಡ್ ಮ್ಯಾಕ್ಸಿಮಮ್ ಇನ್ವೆಂಟ್ರಿ ಲೆವೆಲ್ ಏನಾಗಿರುತ್ತೆ, ನಮ್ಮ EOQನ ಆಗಿರುತ್ತೆ, ವಿಚ್ ಇಸ್ Q0. ಮಕ್ಕಳೇ, ಸಿಂಪಲ್ ವೇ ಟು ರಿಮೆಂಬರ್ ದೀಸ್ ಫಾರ್ಮುಲಾಸ್. ಮೊದಲನೇದು ನಮ್ಮ Q0 2C3R/C1. ಎರಡನೇದು ರೀಆರ್ಡರ್ ಟೈಮ್ T0 ಈಸ್ ಗಿವನ್ ಬೈ Q0/R. ಇದರ ರೆಸಿಪ್ರೋಕಲ್ R/Q0 ಮಾಡಿದಲ್ಲಿ ವಿ ಗೆಟ್ N0, ಫ್ರೀಕ್ವೆನ್ಸಿ ಆಫ್ ರೆಪ್ಲೆನಿಶ್ಮೆಂಟ್. ನಮ್ಮ ಮಿನಿಮಮ್ ಆವ್ರೇಜ್ ಕಾಸ್ಟ್ ಅಥವಾ ಟೋಟಲ್ ಕಾಸ್ಟ್ ಫಾರ್ಮುಲಾ ಏನಾಗುತ್ತೆ ಮಕ್ಕಳೇ, C of Q0 ಈಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ 2C1C3R. ಮತ್ತು ನಮ್ಮ ಮ್ಯಾಕ್ಸಿಮಮ್ ಇನ್ವೆಂಟ್ರಿ ಲೆವೆಲ್ Q0 ಆಗಿರುತ್ತೆ. ನಾವು ಮಾಡಲ್ 1 ಯಾವಾಗ ಯೂಸ್ ಮಾಡ್ತೀವಿ, ನಮಗೆ ಯಾವಾಗ C2 ಅನ್ನೋದು ಗೊತ್ತಿಲ್ಲ, ಶಾರ್ಟೇಜಸ್ ಅನ್ನೋದು ಇಲ್ಲ, ಆಗ ಮಾಡಲ್ 1 ಹೋಗ್ತೀವಿ. ಮಾಡಲ್ 2 ಯಾವಾಗ ಹೋಗಬೇಕು, ವೆನ್ ವಿ ಹ್ಯಾವ್ ಟು ಡಿಸೈಡ್ ಟು ಯೂಸ್ ಮಾಡಲ್ 2, ಯಾವಾಗ ಪೆನಾಲ್ಟಿ ಕಾಸ್ಟ್ ಅಥವಾ ಶಾರ್ಟೇಜಸ್ ಅಲೋ ಆಗಿರುತ್ತೆ ಅಥವಾ ಸ್ಟಾಕ್ ಔಟ್ ಕಾಸ್ಟ್ ಅಂತ ಕೊಟ್ಟಿರ್ತಾರೆ, ಆಗ ಮಾಡಲ್ 2 ಹೋಗಬೇಕು. ಅದರ ಫಾರ್ಮುಲಾ ಈ ರೀತಿ ಇದೆ ಮಕ್ಕಳೇ. ಎಸ್,
ಮಕ್ಕಳೇ ಸಿಂಪಲ್ ವೇ, ಈಗ ಅರ್ಧ ಫಾರ್ಮುಲಾ ನೋಡಿ, 2C3R/C1 ನಮ್ಮ ಕ್ಯೂ ನಾಟ್, 2C3R/C1. ಇಲ್ಲಿ ಎಕ್ಸ್ಟ್ರಾ ಏನು ಬಂದಿದೆ, C2 ಶಾರ್ಟೇಜಸ್ ಬಂದಿದೆ. ಸೊ C1 + C2/C2 ಈ ಅಡಿಷ್ನಲ್ ಕ್ವಾಂಟಿಟಿನ ನೆನ್ಪಿಟ್ಕೊಳ್ಳಿ. ಓಕೆನಾ? ಆ್ಯಂಡ್ ವೆರಿ ವೆರಿ ಈಸಿ, ನಮ್ಮ ಸೆಕೆಂಡ್ ಆ್ಯಂಡ್ ಥರ್ಡ್ ಫಾರ್ಮುಲಾ ಈಸ್ ಸೇಮ್ ಫಾರ್ಮುಲಾ ಇದೆ. ಸೊ ಒಂದು ಸತಿ T0 N0 ಫಾರ್ಮುಲಾ ನೆನ್ಪಿಟ್ಕೊಂಡಲ್ಲಿ ಫಾರ್ ಬೋತ್ ದ ಮಾಡಲ್ಸ್ ಇಟ್ ಈಸ್ ಸೇಮ್. ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. ಈಗ ಮಿನಿಮಮ್ ಆವ್ರೇಜ್ ಕಾಸ್ಟ್ ಇಲ್ಲೇನಿತ್ತು, 2C1C3R ಅಂಡರ್ ದ ರೂಟ್ ಇತ್ತು, ಅದನ್ನೇ ಸೇಮ್ ಬರೀರಿ. ಇಲ್ಲಿ ನಮ್ಮ C1 + C2/C2 ಇತ್ತಲ್ಲ, ಅದರ ರೆಸಿಪ್ರೋಕಲ್ ಬರೀರಿ. ಸೊ C2/C1 + C2 ಆಯಿತು. ಸೊ ಸಿಂಪಲ್ ವೇ ಟು ರಿಮೆಂಬರ್ ಮಕ್ಕಳೇ. ಅದಾದಮೇಲೆ ನಮ್ಮ ಮ್ಯಾಕ್ಸಿಮಮ್ ಇನ್ವೆಂಟ್ರಿ ಲೆವೆಲ್ ಏನಾಗುತ್ತೆ, ಸೊ S0 ಈಸ್ ಈಕ್ವಲ್ ಟು C2Q0/C1 + C2, ಮತ್ತು ಮ್ಯಾಕ್ಸಿಮಮ್ ಶಾರ್ಟೇಜ್ ಲೆವೆಲ್ ಏನಾಗುತ್ತೆ, Q0 - S0 ಆಯಿತು. ಓಕೆನಾ ಮಕ್ಕಳೇ? ದೀಸ್ ಆರ್ ದ ಸಿಂಪಲ್ ಫಾರ್ಮುಲಾಸ್. ಇದನ್ನು ಒಂದು 2 ಸತಿ ನೀವು ಈಸಿಯಾಗಿ ನೆನ್ಪಿಟ್ಕೊಂಡಲ್ಲಿ ನೀವು ಇದನ್ನು ಮರೆಯೋದಿಲ್ಲ. ಓಕೆನಾ? ವೆರಿ ವೆರಿ ಈಸಿ ಇದೆ. ಸೊ ಒಂದು 2 ಸತಿ ಇದನ್ನು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಳ್ಳಿ. ಓಕೆನಾ ಮಕ್ಕಳೇ? ಈಗ ಈ ಫಾರ್ಮುಲಾಸ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ವಿಲ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್ ಮಕ್ಕಳೇ. ಓಕೆ ಫೈನ್. ಐ ಹೋಪ್ ಯು ಹ್ಯಾವ್ ಮೇಡ್ ಎ ನೋಟ್ ಅಥವಾ ಸ್ಕ್ರೀನ್ಶಾಟ್ ತೆಕ್ಕೊಂಡಿದ್ದೀರಾ. ಲೆಟ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್. ಓಕೆ, ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಮಕ್ಕಳೇ, ಎ ಮ್ಯಾನುಫ್ಯಾಕ್ಚರರ್ ಹ್ಯಾಸ್ ಟು ಸಪ್ಲೈ 12,000 ಯೂನಿಟ್ಸ್. ಓಕೆ, ಅವನು 12,000 ಯೂನಿಟ್ಸ್ನ ಅವ್ನು ಸಪ್ಲೈ ಮಾಡಬೇಕು ಅಂದರೆ ಅಷ್ಟು ಡಿಮ್ಯಾಂಡ್ ಇದೆ ಅಂತ ಅರ್ಥ. ಕರೆಕ್ಟಾ? ಲೆಟ್ಸ್ ಗೋ ಲೈನ್ ಬೈ ಲೈನ್ ಆ್ಯಂಡ್ ವರ್ಡ್ ಬೈ ವರ್ಡ್. ಅವನು 12,000 ಯೂನಿಟ್ಸನ್ನ ಸಪ್ಲೈ ಮಾಡಬೇಕು ಅಂದರೆ ಡಿಮ್ಯಾಂಡ್ ಎಷ್ಟಿದೆ ಅಂತ ಅರ್ಥ ಆಯಿತು, 12,000. ಸೊ ಗಿವನ್ R ಈಸ್ ಈಕ್ವಲ್ ಟು 12,000. ಮಕ್ಕಳೇ, ನಾನು ಪ್ರೊಸೀಡ್ ಮಾಡೋಕ್ಕಿಂತ ಮುಂಚೆ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ನಮ್ಮ ಯೂನಿಟ್ ಆಫ್ ಮೆಷರ್ಮೆಂಟ್ ಏನಿದೆಯಲ್ಲ ಥ್ರೂ ಔಟ್ ಸೇಮ್ ಇಟ್ಕೊಳ್ಳುವ. ಒಂದಕ್ಕೆ ಇಯರ್ಲಿ, ಒಂದಕ್ಕೆ ವೀಕ್ಲಿ, ಒಂದಕ್ಕೆ ಮಂತ್ಲಿ ಅಂತೆಲ್ಲ ಇದ್ದರೆ ವ್ಯಾಲ್ಯೂಸ್ ತಪ್ಪು ಬರುತ್ತೆ ಆನ್ಸರ್, ಫೈನಲ್ ಆನ್ಸರಲ್ಲಿ. ಸೊ ಯೂನಿಟ್ ಆಫ್ ಮೆಷರ್ಮೆಂಟ್ ಥ್ರೂ ಔಟ್ ನಾವು ಇಯರ್ಲಿ ಇದ್ದರೆ ಎಲ್ಲನೂ ಇಯರ್ಲಿಗೆ ಕನ್ವರ್ಟ್ ಮಾಡ್ಕೊಳ್ಳುವ, ಅಥವಾ ವೀಕ್ಲಿ ಇದ್ದರೆ ಈಕ್ವಲಿ ವೀಕ್ಲಿಗೆ ಮಾಡುವ, ಮಂತ್ಲಿ ಇದ್ದರೆ ಮಂತ್ಲಿನೇ ಮಾಡುವ. ದಟ್ ವುಡ್ ಬಿ ವೆರಿ ಮಚ್ ಹೆಲ್ಪ್ಫುಲ್, ನೆನ್ಪಿಟ್ಕೊಳ್ಳಿ. ಓಕೆ, ಇದು ಪರ್ ಇಯರ್ ಕೊಟ್ಟಿದ್ದಾರೆ. ಸೊ ₹12,000 ಪರ್ ಇಯರ್ ಆಯಿತು. ಓಕೆ, ಅದಾದಮೇಲೆ ಏನು ಕೊಟ್ಟಿದ್ದಾರೆ, ಇನ್ವೆಂಟ್ರಿ ಹೋಲ್ಡಿಂಗ್ ಕಾಸ್ಟ್. ಮಕ್ಕಳೇ ನೆನಪಿದೆಯಾ? ಹೋಲ್ಡಿಂಗ್ ಕಾಸ್ಟ್, ಕ್ಯಾರಿಯಿಂಗ್ ಕಾಸ್ಟ್, ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಸ್ಟೋರೇಜ್ ಕಾಸ್ಟ್, ಇಟ್ ಈಸ್ ಡಿನೋಟೆಡ್ ಬೈ ಏನು, C1. ಸೊ ಇದನ್ನು ಕೊಟ್ಟಿದ್ದಾರೆ 0.20 ಪರ್ ಯೂನಿಟ್ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಹೇಳದ್ನಲ್ವಾ, ಒಂದಕ್ಕೆ ಪರ್ ಇಯರ್ ಅಂತಿದೆ, ಇಲ್ಲಿ ಪರ್ ಇಯರ್ ಇತ್ತು, ಇಲ್ಲಿ ಪರ್ ಮಂತ್ ಇದೆ. ಸೊ ಲೆಟ್ಸ್ ಕನ್ವರ್ಟ್ ಇಟ್ ಟು ಸೇಮ್. ಇಲ್ಲಿ ನಮ್ಮ ಹೋಲ್ಡಿಂಗ್ ಕಾಸ್ಟ್ C1 ₹0.20 ಪರ್ ಮಂತ್ ಆದರೆ ದಿಸ್ ಇಂಪ್ಲೈಸ್ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಮಕ್ಕಳೇ? ವರ್ಷದಲ್ಲಿ ಎಷ್ಟು ತಿಂಗಳಿದೆ, ಎಷ್ಟು ವರ್ಷ ಅಂತ ಇನ್ನು ಎಷ್ಟು ತಿಂಗಳು, ಒಂದು ವರ್ಷದಲ್ಲಿ 12 ತಿಂಗಳು. ಸೊ 12 ಇಂಟು 0.20 ಮಾಡಿದಲ್ಲಿ 2.4 ಬರುತ್ತೆ. ಸೊ 12 ಇಂಟು 0.20 ಈಸ್ ಈಕ್ವಲ್ ಟು ₹2.40 ಪರ್ ಇಯರ್ ಆಯಿತು. ಕರೆಕ್ಟಾ? ಸೊ ಸೇಮ್ ಯೂನಿಟ್ ಆಫ್ ಮೆಷರ್ಮೆಂಟಿಗೆ ತಂದ್ಕೊಂಡ್ವಿ, ಪರ್ ಇಯರ್, ಇಲ್ಲೂ ಪರ್ ಇಯರ್ ತಂದ್ಕೊಂಡ್ವಿ. ಅದಾದಮೇಲೆ ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸೆಟಪ್ ಕಾಸ್ಟ್ ಕೊಟ್ಟಿದ್ದಾರೆ. ಮಕ್ಕಳೇ, ನಮ್ಮ ಸೆಟಪ್ ಕಾಸ್ಟ್ ಇಸ್ ಡಿನೋಟೆಡ್ ಬೈ ವಾಟ್, ನಮ್ಮ ಸೆಟಪ್ ಕಾಸ್ಟ್ ಇಸ್ ಡಿನೋಟೆಡ್ ಬೈ C3. C3 ಈಸ್ ಈಕ್ವಲ್ ಟು ₹350. ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಆಪ್ಟಿಮಮ್ ಲಾಟ್ ಸೈಜ್, ನಮ್ಮ ರೀಆರ್ಡರ್ ಟೈಮ್ ಏನು, ಫ್ರೀಕ್ವೆನ್ಸಿ ಆಫ್ ರಿಪ್ಲೆನಿಶ್ಮೆಂಟ್ ಮತ್ತು ಮಿನಿಮಮ್ ಆವ್ರೇಜ್ ಕಾಸ್ಟ್ ಎಷ್ಟು ಕಂಡು ಹಿಡಿಯೋಕ್ಕೆ ಹೇಳಿದ್ದಾರೆ. ವೆರಿ ವೆರಿ ಈಸಿ ಇದೆ. ಮತ್ತೊಂದು, ಈಗ ನೋಡಿ, ನಮಗೆ R ಗೊತ್ತಿದೆ, C1 ಗೊತ್ತಿದೆ, C3 ಗೊತ್ತಿದೆ. C2 ಇಲ್ಲಿ ಶಾರ್ಟೇಜಸ್ ಆರ್ ಅಲೌಡ್ ಅಂತೆಲ್ಲರೂ ಕೊಟ್ಟಿರೋ ಶಾರ್ಟೇಜ್ ಕಾಸ್ಟ್ ಆಗಿರ್ಬೋದು ಅಥವಾ ಪೆನಾಲ್ಟಿ ಕಾಸ್ಟ್ ಅನ್ನೋದಿಲ್ಲ. ಸೊ ಹಾಗಾಗಿ C2 ಅನ್ನೋದಿಲ್ಲ, ಮಾಡೆಲ್ 2 ಯೂಸ್ ಮಾಡಬಾರ್ದು. ಇಲ್ಲಿ ನಾವು ಯೂಸ್ ಮಾಡಬೇಕಾಗಿರೋಂಥ ಫಾರ್ಮುಲಾಸ್ ಯಾವುದು, ಮಾಡೆಲ್ 1. ಯಾಕೆ? ಶಾರ್ಟೇಜಸ್ ಅಲೋವಿಲ್ಲ, ಇಲ್ಲಿ ಶಾರ್ಟೇಜಸ್ ಅನ್ನೋದು ಇಲ್ಲ. ಓಕೆನಾ? ಈಗ ಫಸ್ಟ್ ಕ್ವೆಶನ್, ನಮ್ಮ ಆಪ್ಟಿಮಮ್ ಲಾಟ್ ಸೈಜ್ ಡಿನೋಟೆಡ್ ಬೈ ನಮ್ಮ Q0. ಫಾರ್ಮುಲಾ ಏನು ಮಕ್ಕಳೇ, 2C3R ಡಿವೈಡೆಡ್ ಬೈ C1
ಅಂಡರ್ ದ ರೂಟ್ ವಿಚ್ ವಿಲ್ ಬಿ ಈಕ್ವಲ್ ಟು 2 ಇಂಟು ನಮ್ಮ C3 ವ್ಯಾಲ್ಯೂ ಎಷ್ಟಿದೆ 350 ಇದೆ 350 ಇಂಟು ನಮ್ಮ R ವ್ಯಾಲ್ಯೂ 12,000 ಡಿವೈಡೆಡ್ ಬೈ ನಮ್ಮ C1 ವ್ಯಾಲ್ಯೂ ಎಷ್ಟಾಯಿತು 2.4 ಅಂಡರ್ ದ ರೂಟ್ ವಿಚ್ ವಿಲ್ ಬಿ ಈಕ್ವಲ್ ಟು ಈಗ ವ್ಯಾಲ್ಯೂಸ್ನ ಸಿಂಪ್ಲಿಫೈ ಮಾಡಿದಲ್ಲಿ 2 ಇಂಟು 350 ಇಂಟು 12,000 ಮಾಡಿದಲ್ಲಿ ಓಕೆ ಈ ಒಂದು ವ್ಯಾಲ್ಯೂ ಬಂದಿದೆ ಡಿವೈಡೆಡ್ ಬೈ 2.4 ಮಾಡಿದೆ ಬಂದಿರುವಂಥ ಆನ್ಸರ್ನ ಸ್ಕ್ವೇರ್ ರೂಟ್ ತೆಗೆದಲ್ಲಿ ಐ ಆಮ್ ಗೆಟಿಂಗ್ 1870.82 ಡನ್ ಸಿಂಪಲ್ ಇದರ ಸಿಂಪ್ಲಿಫಿಕೇಶನ್ನ ಮಾಡಿ ಆನ್ಸರ್ ಬರೀರಿ ಯು ಗಾಟ್ ಇಟ್ ಸೊ ನಮ್ಮ ಕ್ಯೂ ನಾಟ್ ಸೊ ದಿಸ್ ಇಸ್ ದ ನಂಬರ್ ಆಫ್ ಯೂನಿಟ್ಸ್ ರಿಕ್ವೈರ್ಡ್ ಪರ್ ಇಯರ್ ಆಯ್ತಿದು ಓಕೆನಾ ನೆಕ್ಸ್ಟ್ ಎರಡನೇ ಸಬ್ ಪ್ರಶ್ನೆ ಏನು ಕೇಳಿದ್ದಾರೆ ದ ರೀಆರ್ಡರ್ ಟೈಮ್ ಅಂದರೆ ಏನು ಮಕ್ಕಳೇ ಟಿ ನಾಟ್ ಕೇಳಿದ್ದಾರೆ ನಮ್ಮ ಟಿ ನಾಟ್ ಫಾರ್ಮುಲಾ ಏನು ಕ್ಯೂ ನಾಟ್ ಡಿವೈಡೆಡ್ ಬೈ ಆರ್ ಸಿಂಪಲ್ಲ ಎಷ್ಟು ನಮ್ಮ ಇ ಒ ಕ್ಯೂ ಅಥವಾ ಇ ಎಲ್ ಎಸ್ ಎಷ್ಟು ಬಂದಿತ್ತು ಡಿವೈಡೆಡ್ ಬೈ ಡಿಮ್ಯಾಂಡ್ ನಮ್ಮ ರೀಆರ್ಡರ್ ಟೈಮ್ ಏನು ಅಂತ ಗೊತ್ತಾಗುತ್ತೆ ಸೊ ನಮ್ಮ ಕ್ಯೂ ನಾಟ್ ಬಂದಿರುವಂಥದ್ದು 1870.82 ಡಿವೈಡೆಡ್ ಬೈ ನಮ್ಮ ಡಿಮ್ಯಾಂಡ್ ಇರುವಂಥದ್ದು ಸೊ 12,000 ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 1870.82 ಡಿವೈಡೆಡ್ ಬೈ 12,000 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 0.1559 ಡನ್ ಸೊ ದಿಸ್ ಇಸ್ ದ ಟೈಮ್ ಇಲ್ಲಿ ಇಯರ್ ಆಗಿರೋದಕ್ಕೆ ವಿ ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಇಯರ್ಸ್ ಓಕೆನಾ ಇದಾದಮೇಲೆ ನನ್ನ ಮೂರನೇ ಸಬ್ ಪ್ರಶ್ನೆ ಫ್ರೀಕ್ವೆನ್ಸಿ ಆಫ್ ರಿಪ್ಲೆನಿಶ್ಮೆಂಟ್ ಅಂತ ಕೇಳಿದ್ದಾರೆ ಥರ್ಡ್ ಕ್ವೆಶನ್ ನನ್ನ ಫ್ರೀಕ್ವೆನ್ಸಿ ಆಫ್ ರಿಪ್ಲೆನಿಶ್ಮೆಂಟ್ ಡಿನೋಟೆಡ್ ಬೈ ಎನ್ ನಾಟ್ ಈಸ್ ಗಿವನ್ ಬೈ ರೆಸಿಪ್ರೋಕಲ್ ಆಫ್ ಟಿ ನಾಟ್ ಸೊ ಆರ್ ಡಿವೈಡೆಡ್ ಬೈ ಕ್ಯೂ ನಾಟ್ ಈಸಿನಾ ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 12,000 divided by 1870.82 which will be equal to so 12,000 divided by 1870.82 which will be equal to 6.4142 done easy and the last ಪ್ರಶ್ನೆ ಕೇಳಿರುವಂಥದ್ದು ಮಿನಿಮಮ್ ಆವ್ರೇಜ್ ಕಾಸ್ಟ್ ಅಂತ ಕೇಳಿದ್ದಾರೆ ನಮ್ಮ ಮಿನಿಮಮ್ ಆವ್ರೇಜ್ ಕಾಸ್ಟ್ ಈಸ್ ಗಿವನ್ ಬೈ ಸಿ ಆಫ್ Q naught which is equal to root of 2 C1 C3 or ಈ ಫಾರ್ಮುಲಾ ಇರೋ ಎಲ್ಲ ವ್ಯಾಲ್ಯೂಸ್ನು ಮಲ್ಟಿಪ್ಲೈ ಮಾಡಿ ಅಂಡರ್ ದ ರೂಟ್ ನಮ್ಮ ಮಿನಿಮಮ್ ಆವ್ರೇಜ್ ಕಾಸ್ಟ್ ಅಥವಾ ಟೋಟಲ್ ಕಾಸ್ಟ್ ಏನು ಅಂತ ಸಿಕ್ತು ವಿಚ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 2 ಇಂಟು ನಮ್ಮ C1 ವ್ಯಾಲ್ಯೂ 2.40 ಇದೆ ಇಂಟು C3 ವ್ಯಾಲ್ಯೂ 350 ಇದೆ ಆ್ಯಂಡ್ ದ ವ್ಯಾಲ್ಯೂ ಆಫ್ ಆರ್ ಇಸ್ 12,000 ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಅಂಡರ್ ದ ರೂಟ್ ಬರ್ದಲ್ಲಿ ವಾಟ್ ವಿಲ್ ವಿ ಗೆಟ್ 2 ಇಂಟು 2.40 ಇಂಟು 350 ಇಂಟು 12,000 ಓಕೆ ಐ ಗಾಟ್ ಎ ಬಿಗ್ ನಂಬರ್ ಅದರ ರೂಟ್ ಮಾಡಿದಲ್ಲಿ ಐ ಆಮ್ ಗೆಟಿಂಗ್ ಇಟ್ ಆಸ್ ರುಪೀಸ್ 4489.98 ಡನ್ ಮಕ್ಕಳೇ ಸಿಂಪಲ್ ಈ ರೀತಿ ಕ್ವೆಶನ್ಸ್ ಎಕ್ಸಾಮಲ್ಲಿ 5 ಮಾರ್ಕ್ಸಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ದಟ್ಸ್ ಹೌ ಈಸಿ ಇಟ್ ಈಸ್ ಓಕೆನಾ ನನಗನ್ಸೋ ಮಟ್ಟಿಗೆ 2 ಅಥವಾ 3 ಸಬ್ ಕ್ವೆಶನ್ಸ್ ಅಷ್ಟೇ ಕೇಳ್ತಾರೆ 4 5ಕ್ಕೆ 5 ಎಲ್ಲ ಮಾಡಿ ಕೇಳಲ್ಲ ಸೊ 2 ಫಾರ್ಮುಲಾ 2 ಮಾರ್ಕ್ಸು 2 ಆನ್ಸರ್ಸ್ 2 ಮಾರ್ಕ್ಸು ಕೊಟ್ಟಿರೋ ಇನ್ಫಾರ್ಮೇಷನ್ ನೀವೆಲ್ಲ ನೀಟಾಗಿ ಮಾಡಿಕೊಂಡ್ರೆ ಅದಕ್ಕೆ 1 ಮಾರ್ಕ್ಸ್ ಇರ್ಬೋದು ಸಿಂಪಲ್ ವೇ ಸೊ 5 ಮಾರ್ಕ್ಸ್ ಕ್ವೆಶನ್ ಇಷ್ಟು ಈಸಿ ಇರುತ್ತೆ ಮಕ್ಕಳು ಈ ಚಾಪ್ಟ್ರಿಂದ ಸೊ ಸರಿಯಾಗಿ ಫಾರ್ಮುಲಾಸ್ ಮತ್ತು ನೋಟೇಷನ್ಸ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಮುಖ್ಯ ಇಲ್ಲಿ ಸೊ ಅರ್ಥ ಆಗಿದೆಯಲ್ವ ಇಲ್ಲಿಗ ಈಗ ನೆಕ್ಸ್ಟ್ ನಾವು ಇದೇ ಥರ ಮತ್ತೊಂದು ಕ್ವೆಶನ್ನ ಪ್ರಾಕ್ಟೀಸ್ ಮಾಡುವ ಈಗ ಎರಡನೇ ಕ್ವೆಶನ್ ಏನು ಕೊಟ್ಟಿದ್ದಾರೆ ಮಕ್ಕಳೇ ಓಕೆ ಪರ್ಟಿಕ್ಯುಲರ್ ಒಂದು ಐಟಮ್ ಇದೆ ಇಟ್ ಹ್ಯಾಸ್ ಎ ಡಿಮ್ಯಾಂಡ್ ಆಫ್ 9,000 ಯೂನಿಟ್ಸ್ ಪರ್ ಇಯರ್ ನಾನು ಯೂನಿಟ್ಸ್ ಆಫ್ ಮೆಷರ್ಮೆಂಟು ಸೇಮ್ ಇರಲಿ ಥ್ರೂ ಔಟ್ ಅಂತ ಹೇಳೀನಿ ಅದ್ರ ಬಗ್ಗೆ ಸರಿಯಾದ ಗಮನ ಇರಲಿ ಓಕೆ ಡಿಮ್ಯಾಂಡ್ 9,000 ಪರ್ ಇಯರ್ ಇದೆ ಓಕೆ ಕಾಸ್ಟ್ ಆಫ್ ಒನ್ ಪ್ರೊಕ್ಯೂರ್ಮೆಂಟ್ ಮಕ್ಕಳೇ ನಾನು ಕಿವಿ ಮಾತು ಹೇಳಿದ್ದೆ ಸೆಟಪ್ ಕಾಸ್ಟ್ಗೆ ಮತ್ತೊಂದು ಹೆಸರು ಆರ್ಡರಿಂಗ್ ಕಾಸ್ಟ್ ಈ 2 ವರ್ಡ್ಸ್ ಕೊಡದೆ ಕಾಸ್ಟ್ ಆಫ್ ಒನ್ ಪ್ರೊಕ್ಯೂರ್ಮೆಂಟ್ ಅಂತ ಕೊಟ್ಟರೆ ಇಟ್ ಈಸ್ ಸೆಟಪ್ ಕಾಸ್ಟ್ ಇಟ್ ಈಸ್ C3 ನೆನ್ಪಿಟ್ಕೊಳ್ಳಿ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಈಗಲೇ ನೋಟ್ ಮಾಡ್ಕೊಳ್ಳಿ ಆಗೇನಾದ್ರು ಮಿಸ್ ಮಾಡಿದ್ದಲ್ಲಿ ಓಕೆ ಆ್ಯಂಡ್ ನಮ್ಮ ಹೋಲ್ಡಿಂಗ್ ಕಾಸ್ಟ್ C1 ಕೊಟ್ಟಿದ್ದಾರೆ ಪರ್ ಯೂನಿಟ್ ಈಸ್ ರುಪೀಸ್ 2.40 ಪರ್ ಇಯರ್ ಓಕೆ ಇಲ್ಲೂ ಯೂನಿಟ್ ಆಫ್ ಮೆಷರ್ಮೆಂಟ್ ಪರ್ ಇಯರ್ ಇದೆ
ಇಲ್ಲೂ ಕೂಡ ಪರ್ ಇಯರ್ ಕೊಟ್ಟಿದ್ದಾರೆ, ನಾವೇನು ಕನ್ವರ್ಟ್ ಮಾಡುವಂಥ ಅವಶ್ಯಕತೆ ಈ ಲೆಕ್ಕದಲ್ಲಿ ಇಲ್ಲ. ಕರೆಕ್ಟಾ? ದ ರಿಪ್ಲೆನಿಶ್ಮೆಂಟ್ ಈಸ್ ಇನ್ಸ್ಟಂಟೇನಿಯಸ್, ನೋ ಶಾರ್ಟೇಜಸ್ ಆರ್ ಅಲೋಡ್. ಶಾರ್ಟೇಜಸ್ನ ಅಲೋ ಮಾಡ್ತಾ ಇಲ್ಲ, ಹಾಗಾಗಿ ಇದು ಮಾಡೆಲ್ 1 ಆಯಿತು. ಈಗ ಏನು ಕೇಳಿದ್ದಾರೆ ಮತ್ತೊಮ್ಮೆ? ಎಕನಾಮಿಕ್ ಲಾಟ್ ಸೈಜ್ ELS ಅಥವಾ Q0 ಅಂತ ಹೇಳಿ, ನಂಬರ್ ಆಫ್ ಆರ್ಡರ್ಸ್ ಪರ್ ಇಯರ್ N0 ಕೇಳಿದ್ದಾರೆ, ದ ಟೈಮ್ ಬಿಟ್ವೀನ್ ದ ಆರ್ಡರ್ಸ್ T0 ಕೇಳಿದ್ದಾರೆ, ಟೋಟಲ್ ಕಾಸ್ಟ್ ಪರ್ ಇಯರ್ C ಆಫ್ Q0 ಕೇಳಿದ್ದಾರೆ ಮತ್ತೊಮ್ಮೆ. ಓಕೆನಾ ಮಕ್ಕಳೇ? ವೆರಿ ವೆರಿ ಈಸಿ ಲೆಕ್ಕ ಇದೆ. ಏನೆಲ್ಲ ಕೊಟ್ಟಿದ್ದಾರೆ ಮತ್ತು ನಮ್ಮ ಡಿಮ್ಯಾಂಡ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ R is equal to 9,000 ಪರ್ ಇಯರ್ ಆಯಿತು. ಅದಾದಮೇಲೆ ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಮಕ್ಕಳೇ ನೆನಪಿದೆಯಾ? ನಾ ಹೇಳಿದ್ನಲ್ವ ಸೆಟಪ್ ಕಾಸ್ಟ್ ಅಂತ ಹೇಳಿದೆ, ಇಟ್ ಈಸ್ ₹100. ನಮ್ಮ ಹೋಲ್ಡಿಂಗ್ ಕಾಸ್ಟ್ C1 2.40 rupees, 2.40. ಅದಾದಮೇಲೆ C2 ಅನ್ನೋದಿಲ್ಲ, ಇಲ್ಲೇ ಕೊಟ್ಟಿದ್ದಾರೆ, ಶಾರ್ಟೇಜಸ್ ಆರ್ ನಾಟ್ ಅಲೌಡ್. ಮಕ್ಕಳೇ ಮತ್ತೊಂದು ಸಿಂಪಲ್ ಕಿವಿ ಮಾತು ಯಾವ ರೀತಿ ನೆನ್ಪಿಟ್ಕೊಳ್ಳಿ, ಶಾರ್ಟೇಜಸ್ ನಾಟ್ ಅಲೌಡ್ ಅಂತ ಹೇಳಿದಾಗ C2 ಅನ್ನೋದು ಇಲ್ಲ. ದಿಸ್ ಇಂಪ್ಲೈಸ್ C2 ಈಸ್ ನಾಟ್ ದೇರ್ ಅಂತ ಅರ್ಥ. ಕರೆಕ್ಟಾ? ಅನ್ನೋದು ಇಲ್ಲ. ಈಗ ಹೋಲ್ಡಿಂಗ್ ಕಾಸ್ಟ್ ನಿಮಗೆ C1 ಅಂತ ಗೊತ್ತಾದಮೇಲೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಬೇಕು, ಪ್ರೊಕ್ಯೂರ್ಮೆಂಟ್ ಕಾಸ್ಟ್ C3ನೇ ಆಗಿರಬೇಕು. ಯಾಕಂದರೆ ಈ ಲೆಕ್ಕದಲ್ಲಿ C2 ಅನ್ನೋದು ಶಾರ್ಟೇಜ್ ಅನ್ನೋದು ಇಲ್ಲ. ಓಕೆ, ಸಿಂಪಲ್ ವೇ ಟು ಐಡೆಂಟಿಫೈ. ಅಕಸ್ಮಾತ್ ನೀವು ಪ್ರೊಕ್ಯೂರ್ಮೆಂಟ್ ಅನ್ನೋದನ್ನು ಮರೆತರು ಈ ರೀತಿ ಸಿಂಪಲ್ಲಾಗಿ ಐಡೆಂಟಿಫೈ ಮಾಡಿ. ಯಾಕಂದರೆ ಹೋಲ್ಡಿಂಗ್ ಕಾಸ್ಟ್ C1 ಆದರೆ ಇದು C3ನೇ ಆಗಿರಬೇಕು. ಓಕೆನಾ ಮಕ್ಕಳೇ? ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ. ಈಗ ಫಸ್ಟ್ ಪ್ರಶ್ನೆ ಕೇಳಿರುವಂಥದ್ದು ಎಕನಾಮಿಕ್ ಲಾಟ್ ಸೈಜ್. ಸೊ ಮೊದಲನೇ ಪ್ರಶ್ನೆ, ನಮ್ಮ Q0 ಈಸ್ ಈಕ್ವಲ್ ಟು 2C3R ಡಿವೈಡೆಡ್ ಬೈ C1 ಅಂಡರ್ ದ ರೂಟ್. ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ 2 ಇಂಟು ನಮ್ಮ C3 ವ್ಯಾಲ್ಯೂ 100 ಇದೆ, C1 ವ್ಯಾಲ್ಯೂ ಇಲ್ಲಲ್ವಲ್ಲ, R ವ್ಯಾಲ್ಯೂ ಅಲ್ವಾ, R ಎಷ್ಟಿದೆ? 9,000 ಇದೆ. ಸರಿಯಾಗಿ ಬರೀತೀನಿ. 2C3R ವಿಚ್ ಇಸ್ 9,000 ಡಿವೈಡೆಡ್ ಬೈ ನನ್ನ C1 ವ್ಯಾಲ್ಯೂ 2.40. ಇದರ ಸ್ಕ್ವೇರ್ ರೂಟ್ ತೆಗಿಬೇಕು. ಸಿಂಪ್ಲಿಫೈ ಮಾಡಿ ಬರಿತೀನಿ. ಸೊ 2 ಇಂಟು 100 ಇಂಟು 9,000 ಮಾಡಿದ್ದಲ್ಲಿ, ಓಕೆ, ಐ ಗಾಟ್ ಎ ವ್ಯಾಲ್ಯೂ ಡಿವೈಡ್ ಇಟ್ ಬೈ 2.40. ಬಂದಿರುವಂಥ ಆನ್ಸರ್ನ ಸ್ಕ್ವೇರ್ ರೂಟ್ ತೆಗೆದಲ್ಲಿ ಐ ಆಮ್ ಗೆಟಿಂಗ್ ಮೈ Q0 ವ್ಯಾಲ್ಯೂ ಆಸ್ 866.0254. ಡನ್ ಮಕ್ಕಳೇ? ಈಗ ನಮ್ಮ ಎಕನಾಮಿಕ್ ಲಾಟ್ ಸೈಜ್ Q0 ವ್ಯಾಲ್ಯೂ ಬಂದಿದೆ. ನಾವು ಎರಡನೇ ಪ್ರಶ್ನೆ ಇರುವಂಥದ್ದು ನಂಬರ್ ಆಫ್ ಆರ್ಡರ್ಸ್ ಪರ್ ಇಯರ್. ಎಷ್ಟು ಆರ್ಡರ್ ರಿಪ್ಲೆನಿಶ್ಮೆಂಟ್ ಏನು? N0 ಈಸ್ ಈಕ್ವಲ್ ಟು ಮಕ್ಕಳೇ ನಮ್ಮ Q0 ಬೈ R ನಮ್ಮ T0 ಆಗುತ್ತೆ. ಸೊ R ಬೈ Q0 ಇದು ನಮ್ಮ N0. ನಮ್ಮ ಮೂರನೇ ಪ್ರಶ್ನೆ, ದ ಟೈಮ್ ಬಿಟ್ವೀನ್ ದ ಆರ್ಡರ್ಸ್, ರೀಆರ್ಡರ್ ಟೈಮ್ T0 ಕೇಳಿದ್ದಾರೆ, ಇದು Q0 ಡಿವೈಡೆಡ್ ಬೈ R ಆಗುತ್ತೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಉಲ್ಟಾ ಪಲ್ಟಾ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಈಗ N0ಗೆ 9,000 ಡಿವೈಡೆಡ್ ಬೈ ನಮ್ಮ Q0 ಬಂದಿರುವಂಥದ್ದು 866.0254. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 9,000 divided by 866.0254, which will be equal to 10.3923. ಓಕೆ, ಅದೇ ರೀತಿ ನಮ್ಮ ರೀಆರ್ಡರ್ ಟೈಮ್ ನೋಡೋದಾದರೆ ಇಟ್ ಈಸ್ Q0 ಅಲ್ವಾ. ಸೊ 866.0254 ಡಿವೈಡ್ ಇಟ್ ಬೈ 9,000, which will be equal to 866.0254 divided by 9,000 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ ರೀಆರ್ಡರ್ ಟೈಮ್ 0.0962 ಇಯರ್ಸ್. ಅದೇ ರೀತಿ ಲಾಸ್ಟ್ ಸಬ್ ಕ್ವೆಶನ್ ಟೋಟಲ್ ಕಾಸ್ಟ್ ಪರ್ ಇಯರ್ ನಾವು ಮಾಡೋದಾದರೆ ನಮ್ಮ ಸಿ ಆಫ್ Q0 ಈಸ್ ಈಕ್ವಲ್ ಟು 2 C1 C3 R ಅಂಡರ್ ದ ರೂಟ್ ವಿಚ್ ಇಸ್ 2 ಇಂಟು ನಮ್ಮ C1 ವ್ಯಾಲ್ಯೂ ಇರುವಂಥದ್ದು 2.40 ಇಂಟು ನಮ್ಮ C3 ವ್ಯಾಲ್ಯೂ ಇರೋದು 100 ಇಂಟು ನಮ್ಮ R ವ್ಯಾಲ್ಯೂ 9,000 ಅಂಡರ್ ದ ರೂಟ್ ವಿಚ್ ವಿಲ್ ಬಿ ಈಕ್ವಲ್ ಟು ಈಗ 2 ಇಂಟು 2.40 ಇಂಟು 100 ಇಂಟು 9,000. ಓಕೆ, ಈಗ ಬಂದಿರುವಂಥ ಆನ್ಸರ್ನ ಸ್ಕ್ವೇರ್ ರೂಟ್ ತೆಗೆದಲ್ಲಿ ನನ್ನ ಟೋಟಲ್ ಕಾಸ್ಟ್ ವಿಲ್ ಬಿ 2078.40
4609. ಡನ್ ಮಕ್ಕಳೇ, ಈಸಿ. ಅರ್ಥ ಆಗ್ತಾ ಇದೆಯಲ್ವಾ? ಈ ರೀತಿ ಸಿಂಪಲ್ ಲೆಕ್ಕಗಳು 5 ಮಾರ್ಕ್ಸಿಗೆ ಬರುತ್ತೆ. ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ನ ನೋಡಿ ಅರ್ಥ ಮಾಡ್ಕೊಳ್ಳುವ. ಏನು ಕೇಳಿದ್ದಾರೆ? ಎ ಸ್ಟಾಕಿಸ್ಟ್ ಹ್ಯಾಸ್ ಟು ಸಪ್ಲೈ 300 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಎವ್ರಿ ಮಂತ್. ಓಕೆ, ಇಲ್ಲಿ ಎವ್ರಿ ಮಂತ್ ಇದೆ. ಅವನಿಷ್ಟು ಸಪ್ಲೈ ಮಾಡಬೇಕು ಅಂದರೆ ಡಿಮ್ಯಾಂಡ್ ಎಷ್ಟಿದೆ? ಅದು ಕೂಡ 300 ಇದೆ ಅಂತ ಆಯಿತು. ಓಕೆ, ಹೀ ಗೆಟ್ಸ್ ಎ ಪ್ರಾಡಕ್ಟ್ ಎಟ್ ₹50. ಓಕೆ, ಪರ್ಚೇಸ್ ಕಾಸ್ಟ್ ಕೊಟ್ಟಿದ್ದಾರೆ, ₹50 ಅಂತ ಕೊಟ್ಟಿದ್ದಾರೆ ಫ್ರಮ್ ದ ಮ್ಯಾನುಫ್ಯಾಕ್ಚರರ್. ಓಕೆ, ಅದಾದಮೇಲೆ ದ ಕಾಸ್ಟ್ ಆಫ್ ಕ್ಯಾರಿಂಗ್ ಇನ್ವೆಂಟ್ರಿ ಓಕೆ ಇಸ್ 12% ಪರ್ ಇಯರ್. ಓಕೆ, ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫೈನ್. ದ ಆರ್ಡರಿಂಗ್ ಕಾಸ್ಟ್ ಈಸ್ ₹75. ಸೂಪರ್ಬ್. ಈಗ ಸಜೆಸ್ಟ್ ದ ಮೋಸ್ಟ್ ಎಕನಾಮಿಕ್ ಆರ್ಡರ್ ಪಾಲಿಸಿ. ಸಜೆಸ್ಟ್ ದ ಮೋಸ್ಟ್ ಎಕನಾಮಿಕ್ ಆರ್ಡರ್ ಪಾಲಿಸಿ ಅಂದರೆ ಎಲ್ಲನೂ ಕಂಪ್ಯೂಟ್ ಮಾಡಬೇಕು. ಫೈನಲ್ ಎಕ್ಸಾಮಿನೇಷನ್ಗೆ ಈ ಥರ ಕೇಳೋದು ನನಗೆ ಚೂರು ಡೌಟ್ ಅನಿಸುತ್ತೆ. ಎಲ್ಲನೂ ಕಂಪ್ಯೂಟ್ ಮಾಡುವಂಥದ್ದು ಅಂದರೆ 4ಕ್ಕೆ 4 ಪ್ರೀವಿಯಸ್ ಲೆಕ್ಕದಲ್ಲಿ ಏನು ಮಾಡಿದ್ವಿ ಎಲ್ಲನೂ ಮಾಡಬೇಕು. ಬಟ್ ಫೈನ್, ವಿಲ್ ಡೂ ಇಟ್. ಮಕ್ಕಳೇ, ಈಗ ಈ ಲೆಕ್ಕದಲ್ಲಿ ನೋಡೋದಾದರೆ ಎಲ್ಲ ಇನ್ಫಾರ್ಮೇಷನ್ ಈಗ ಸಪ್ಲೈ 300 ಯೂನಿಟ್ಸ್ ಪರ್ ಮಂತ್ ಇದೆ, ಇಲ್ಲಿ ಪರ್ ಇಯರ್ ಇದೆ. ಸೊ ನನ್ನ ಡಿಮ್ಯಾಂಡನ್ನು ಟು ಇಯರ್ ಮಾಡ್ಕೊಳ್ಳೋದಾದರೆ ಈಗ R ಈಸ್ ಈಕ್ವಲ್ ಟು 300 ಪರ್ ಮಂತ್ ಅಲ್ವಾ ಮಕ್ಕಳೇ? ದಿಸ್ ಇಂಪ್ಲೈಸ್ 300 ಇಂಟು ಒಂದು ವರ್ಷದಲ್ಲಿ 12 ತಿಂಗಳಿರುತ್ತೆ, ಇಂಟು 12 ಮಾಡಿದಲ್ಲಿ 300 ಇಂಟು 12 ವಿಲ್ ಬಿ 3600 ಪರ್ ಇಯರ್. ಸೇಮ್ ಮಾಡ್ಕೊಳ್ಳುವ ಅಂತ ಹೇಳಿದ್ದು. ಸೊ ವಿ ಡಿಡ್ ಇಟ್. ಈಗ ಮತ್ತೆ ಯಾವ ಇನ್ಫಾರ್ಮೇಷನ್ ಗೊತ್ತಿದೆ ನನಗೆ ಗೊತ್ತಿರುವಂಥ ಮತ್ತೊಂದು ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ. ಆರ್ಡರಿಂಗ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ನನ್ನ ಆರ್ಡರಿಂಗ್ ಕಾಸ್ಟ್ ಇಸ್ ಡಿನೋಟೆಡ್ ಬೈ ಸೆಟಪ್ ಕಾಸ್ಟ್ ವಿಚ್ ಈಸ್ ಆಲ್ಸೋ C3 ಈಸ್ ₹75 ಅಂತ ಕೊಟ್ಟಿದ್ದಾರೆ. ಓಕೆ ಮಕ್ಕಳೇ, ಇಲ್ಲಿ ಶಾರ್ಟೇಜು ಅಥವಾ ಪೆನಾಲ್ಟಿ ಇದೆ ಅಂತ ಕೊಟ್ಟಿಲ್ಲ. ಆದರೆ ನಿಮಗಿಲ್ಲಿ ಕೊಟ್ಟಿರುವಂಥದ್ದು ಪ್ರಾಡಕ್ಟ್ನ ಪರ್ಚೇಸ್ ಕಾಸ್ಟ್ ಎಷ್ಟು, ಕ್ಯಾರಿಂಗ್ ಇನ್ವೆಂಟ್ರಿ ಪರ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದ್ದಾಗ ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಏನು ಅಂದರೆ P ಈಸ್ ಈಕ್ವಲ್ ಟು ₹50 ಆ್ಯಂಡ್ I ಈಸ್ ಈಕ್ವಲ್ ಟು 12%. ಒಂದೇ ನಿಮಿಷ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ನೊಟೇಷನ್ಸಲ್ಲಿ. ಓಕೆ, ಈಗ ಇಲ್ಲಿ ನೀವು ನೋಡೋದಾದರೆ ಸೊ ಈ ಎರಡು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, I ಮತ್ತು P. ಓಕೆ, I ಮತ್ತು P ಕೊಟ್ಟಿದ್ದಾರೆ. ಕ್ಯಾರಿಂಗ್ ಕಾಸ್ಟ್ ಪರ್ ರುಪಿ ಪರ್ ಯೂನಿಟ್ ಟೈಮ್ ಈಸ್ ಡಿನೋಟೆಡ್ ಬೈ ನಮ್ಮ I ಆ್ಯಂಡ್ ಪರ್ಚೇಸ್ ಕಾಸ್ಟ್ಗೆ ನಾವು P ಅಂತ ಹೇಳ್ತೀವಿ. ಮಕ್ಕಳೇ, ಈ ಎರಡು ಇನ್ಫಾರ್ಮೇಷನ್ ನಮಗೆ ಈಗ ಲೆಕ್ಕದಲ್ಲಿ ಕೊಟ್ಟಿರುವಂಥದ್ದು. ಈಗ ಇಫ್ ಯು ಅಬ್ಸರ್ವ್ ಇಲ್ಲಿ ಶಾರ್ಟೇಜ್ ಕಾಸ್ಟ್ ಅನ್ನೋದು ಇಲ್ಲ. ಸೊ C2 ಅನ್ನೋದಿಲ್ಲ ಅಂದರೆ ಯಾವ ಮಾಡೆಲ್ ಆಯಿತು? ಅಗೇನ್ ಇಟ್ ಈಸ್ ಮಾಡೆಲ್ 1 ಆಯಿತು. ಸೊ ನಮಗಿಲ್ಲಿ ಒಂದು ಇನ್ಫಾರ್ಮೇಷನ್ C1 ಅನ್ನೋದಿಲ್ಲ. ನಮ್ಮ C1 ಫಾರ್ಮುಲಾ ಮಕ್ಕಳೇ, ಮೇಕ್ ಎ ನೋಟ್ ಆಫ್ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೆಕ್ಕ. ಸೊ C1 ವಿಲ್ ಬಿ ಗಿವನ್ ಬೈ P ಇಂಟು I. ಓಕೆ, ನಮ್ಮ C1 ಹೋಲ್ಡಿಂಗ್ ಕಾಸ್ಟ್ನ ಯಾವ ರೀತಿ ಕಂಡು ಹಿಡಿತೀವಿ? P ಇಂಟು I ಅಂತ ಕಂಡು ಹಿಡಿತೀವಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ನಮ್ಮ ಪರ್ಚೇಸ್ ಕಾಸ್ಟ್ ಎಷ್ಟಿದೆ? ಇಟ್ ಈಸ್ 50 ಇಂಟು I ಎಷ್ಟಿದೆ ಮಕ್ಕಳೇ? 12%. ಸೊ ಇಟ್ ಈಸ್ 50 into 12 by 100 which will be equal to, so 50 into 12 divided by 100 which is ₹6 per year ಆಯಿತು. ಯಾಕಂದರೆ ಇಲ್ಲಿ ಇನ್ಫಾರ್ಮೇಷನ್ ಇದ್ದಿದ್ದು ಪರ್ ಇಯರ್. ಸೊ ಅದಕ್ಕೆ ನಾವು ಇಲ್ಲಿ ಮಂತಿಂದ ಇಯರ್ಗೆ ಮಾಡ್ಕೊಂಡಿದ್ದು R ವ್ಯಾಲ್ಯೂನ. ಇದೆಲ್ಲ ಬಂದಮೇಲೆ ನೆಕ್ಸ್ಟು ಸೇಮ್ ಪ್ರೊಸೀಜರ್ ಮಕ್ಕಳೇ. ಈಗ ನಮ್ಮ Q0 ಏನಾಗುತ್ತೆ? 2C3R by C1 ಅಂಡರ್ ದ ರೂಟ್. ಅದೇ ರೀತಿ ನನ್ನ T0 ವಿಲ್ ಬಿ Q0 ಡಿವೈಡೆಡ್ ಬೈ R. ನನ್ನ ರಿಪ್ಲೆನಿಶ್ಮೆಂಟ್ ವಿಲ್ ಬಿ R by Q0 ಆ್ಯಂಡ್ ನನ್ನ ಮಿನಿಮಮ್ ಆವ್ರೇಜ್ ಕಾಸ್ಟ್ ವಿಲ್ ಬಿ 2C1 C3R ಅಂಡರ್ ದ ರೂಟ್. ಈಗ ಒಂದೊಂದೇ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ 2 ಇಂಟು ನಮ್ಮ C3 ವ್ಯಾಲ್ಯೂ 75, ಇದು ಇಯರ್ಲಿ 3600 ಡಿವೈಡೆಡ್ ಬೈ C1 ಬಂದಿರುವಂಥದ್ದು 6 ಅಂಡರ್ ದ ರೂಟ್. ಇದನ್ನು ಈಗ ನಾನು ಸಿಂಪ್ಲಿಫೈ ಮಾಡಿ ಆನ್ಸರ್ ಬರೋದಾದರೆ 2 ಇಂಟು 75 ಇಂಟು 3600 ಡಿವೈಡೆಡ್ ಬೈ 6
ಬಂದಿರುವಂಥ ಆನ್ಸರ್ನ ಸ್ಕ್ವೇರ್ ರೂಟ್ ಮಾಡಿದಲ್ಲಿ ಐ ಆಮ್ ಗೆಟಿಂಗ್ ದ ಆನ್ಸರ್ ಆಸ್ 300. ಅದೇ ರೀತಿ ನನ್ನ ಟಿ ನಾಟ್ ವಿಲ್ ಬಿ 300 divided by 3600, which will be 300 by 3600, 0.0833. 0.0833 ಆಯಿತು. ಅದೇ ರೀತಿ ನನ್ನ ಎನ್ ನಾಟ್ ವಿಲ್ ಬಿ 3600 divided by 300. So 3600 divided by 300 ಮಾಡಿದಲ್ಲಿ I am getting the replenishment, frequency of replenishment 12, and ನನ್ನ total cost ಅಥವಾ minimum average cost is 2 into C1 ಎಷ್ಟು 6 into ನನ್ನ C3 value 75 into ನನ್ನ R value 3600. ಈಗ ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ರೂಟ್ ತೆಗೆದಲ್ಲಿ 2 into 6 into 75 into 3600 ಬಂದಿರುವ ಆನ್ಸರ್ನ ಸ್ಕ್ವೇರ್ ರೂಟ್ ತೆಗೆದಲ್ಲಿ 1800. ಡನ್ ಮಕ್ಕಳೇ, ಸಿಂಪಲ್ ವೇ ಟು ಸಾಲ್ವ್ ದಿಸ್. ಸೊ 5 ಮಾರ್ಕ್ಸ್ ಕ್ವೆಶನ್ ಈ ಚಾಪ್ಟ್ರಿಂದ ಬಂದರೆ ನೀವು ಮಾಡಲ್ 1 ಮಾಡಲ್ 2 ಫಾರ್ಮುಲಾಸ್ ನೆನ್ಪಿಟ್ಕೊಬೇಕು. ಅದು ಬಿಟ್ಟರೆ ನೊಟೇಷನ್ಸ್ ಎಲ್ಲ ಗೊತ್ತಿದ್ದಲ್ಲಿ ಇದರಷ್ಟು ಈಸಿ ಲೆಕ್ಕ ನಿಮ್ಗೆ ಯಾವುದೂ ಸಿಗಲ್ಲ. ಓಕೆನಾ ಮಕ್ಕಳೇ? ಈಗ ನೆಕ್ಸ್ಟ್ ನಾವು ನೋಡೋದಾದರೆ ಏನು ಕೊಟ್ಟಿದ್ದಾರೆ, ಎ ಫರ್ಮ್ ಹ್ಯಾಸ್ ಟು ಸಪ್ಲೈ 80 ಎಲೆಕ್ಟ್ರಿಕ್ ಮೋಟರ್ಸ್ ಎವ್ರಿ ವೀಕ್. ಓಕೆ, ಇಲ್ಲಿ ವೀಕ್ ಇದೆ. ಓಕೆ, ಆಮೇಲೆ ಇಲ್ಲಿ ಇಯರ್ ಇದೆ. ಸೊ ನಾವು ಥ್ರೂಔಟ್ ಇಯರ್ ಕನ್ವರ್ಟ್ ಮಾಡ್ಕೊಳ್ಳುವ. ಈಗ ಸ್ಟೆಪ್ 1 ಇದನ್ನೇ ನಾನು ಕಂಟಿನ್ಯೂ ಮಾಡೋದಾದರೆ ಹ್ಯಾಸ್ ಟು ಸಪ್ಲೈ ಅಂದರೆ ಅವನಿಗೆ ಡಿಮ್ಯಾಂಡ್ ಎಷ್ಟಿದೆ, ಪ್ರತಿ ವಾರಕ್ಕೆ 80 ಎಲೆಕ್ಟ್ರಿಕ್ ಮೋಟರ್ಸ್ನ ಡಿಮ್ಯಾಂಡ್ ಇದೆ. ಸೊ ಮೈ ಆರ್ ವಿಲ್ ಬಿ ಏನಾಯಿತು, 80 ಪರ್ ವೀಕ್ ಆಯಿತು. ಸೊ ದಿಸ್ ಇಂಪ್ಲೈಸ್ 80 ಇಂಟು, ಮಕ್ಕಳೇ ವೀಕ್ ಇದೆ, ಇಯರ್ ಮಾಡಬೇಕು ಅಂದರೆ ಒಂದು ವರ್ಷದಲ್ಲಿ ಎಷ್ಟು ವೀಕ್ ಇರುತ್ತೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ. ಒನ್ ಆಫ್ ದ ಕಾಮನ್ ಮಿಸ್ಟೇಕ್ ಏನು ಮಾಡ್ತೀರಿ, ಸುಮ್ಮನೆ ಜನರಲಾಗಿ ಯೋಚನೆ ಮಾಡಿ 4 ವಾರ ಒಂದು ತಿಂಗಳಿಗೆ, ಸೊ 48 ಅಂತ ತಿಳ್ಕೊಂಡು ಇಂಟು 48 ಮಾಡಿಬಿಟ್ರೆ ಆನ್ಸರ್ ತಪ್ಪು ಬರುತ್ತೆ. 52 ಕಂಪ್ಲೀಟ್ ವೀಕ್ಸ್ ಇದೆ, ಯಾಕೆ ಒಂದು ವೀಕಿಗೆ 7 ಡೇಸ್. ಸೊ 7 ಇಂಟು 52 364. ಸೊ 52 ಕಂಪ್ಲೀಟ್ ವೀಕ್ಸ್ ಇರುತ್ತೆ. ಸೊ 80 ಇಂಟು 52 ಮಾಡಬೇಕು. 80 ಇಂಟು 52 ಮಾಡಿದಾಗ 4160 ಪರ್ ಇಯರ್ ಆಯಿತು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಸೆಟಪ್ ಕಾಸ್ಟ್ ಕೊಟ್ಟಿದ್ದಾರೆ. ಸೆಟಪ್ ಕಾಸ್ಟ್ ಇಸ್ ಡಿನೋಟೆಡ್ ಬೈ ಏನು ಮಕ್ಕಳೇ, C3 ಈಸ್ ಈಕ್ವಲ್ ಟು ರುಪೀಸ್ 280. ಅದಾದಮೇಲೆ ಮೇಂಟೆನೆನ್ಸ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್, ಹೋಲ್ಡಿಂಗ್, ಸ್ಟೋರೇಜ್ ಎಲ್ಲವೂ ಸೇಮ್, ಆ್ಯಂಡ್ ಇಟ್ ಈಸ್ ಗಿವನ್ ಬೈ C1 ಈಸ್ ಈಕ್ವಲ್ ಟು ರುಪೀಸ್ 15. ಅದಾದಮೇಲೆ ಕಾಸ್ಟ್ ಆಫ್ ಇನ್ಎಬಿಲಿಟಿ ಟು ಸಪ್ಲೈ ಮೋಟರ್ಸ್ ಇನ್ ಟೈಮ್ ರುಪೀಸ್ 100. ಟೈಮಿಗೆ ಸರಿಯಾಗಿ ಅವರು ಮೋಟರ್ಸನ್ನು ಸಪ್ಲೈ ಮಾಡದೇ ಇದ್ದರೆ ಅದಕ್ಕೆ ಎಷ್ಟು ಕಾಸ್ಟ್ ಬರ್ತಾ ಇದೆ, ಅವ್ರಿಗೆ ಎಷ್ಟು ಪೆನಾಲ್ಟಿ ಬೀಳ್ತಾ ಇದೆ, ರುಪೀಸ್ 100 ಪರ್ ಯೂನಿಟ್ ಪರ್ ಇಯರ್. ಓಕೆ, ಅಂದರೆ ಶಾರ್ಟೇಜ್ ಕಾಸ್ಟ್ C2 ಕೊಟ್ಟಿದ್ದಾರೆ ಇಲ್ಲಿ. ಸೊ C2 ಈಸ್ ಈಕ್ವಲ್ ಟು ರುಪೀಸ್ 100 ಪರ್ ಯೂನಿಟ್ ಪರ್ ಇಯರ್ ಆಯಿತು. ಈ ಇನ್ಫಾರ್ಮೇಷನ್ ಕೊಟ್ಟು ಸಜೆಸ್ಟ್ ಇನ್ವೆಂಟ್ರಿ ಪಾಲಿಸಿ ವಿಚ್ ಇಸ್ ಮೋಸ್ಟ್ ಎಕನಾಮಿಕಲ್. ಮಕ್ಕಳು ಈಗ ಯಾವ ಮಾಡೆಲ್ ಯೂಸ್ ಮಾಡಬೇಕು, ಮಾಡಲ್ 2. ಯಾಕೆ ಮಾಡಲ್ 2 ನಾವು ಯೂಸ್ ಮಾಡಬೇಕಾಗಿರೋದು, ದ ರೀಸನ್ ಇಸ್ ಇಲ್ಲಿ ತೋರಿಸ್ತೀನಿ ನೋಡಿ. ವಿ ಹ್ಯಾವ್ ಗಾಟ್ ನೋ ವಾಟ್, ವಿ ಹ್ಯಾವ್ ಗಾಟ್ C2 ಇನ್ಫಾರ್ಮೇಷನ್ ಇದ್ದಾಗ ವಿ ಹ್ಯಾವ್ ಶಾರ್ಟೇಜಸ್. ಸೊ ಈಗ ಈ ಫಾರ್ಮುಲಾಸ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ 2C3R ಬೈ C1 ಬಂತು, ಎಕ್ಸ್ಟ್ರಾ ಏನಿಲ್ಲಿ C1 ಪ್ಲಸ್ C2 ಬೈ C2. ಓಕೆ, ಅದೇ ರೀತಿ ಇಲ್ಲೂ 2 ಫಾರ್ಮುಲಾ ಸೇಮ್ ಇರುತ್ತೆ. ಇಲ್ಲಿ ಅದೇ ಫಾರ್ಮುಲಾನ ಸೇಮ್ ಬರೀರಿ ಇಂಟು ಇದರ ರೆಸಿಪ್ರೋಕಲ್ C2 ಬೈ C1 ಪ್ಲಸ್ C2 ಮಾಡಿದ್ರೆ ಆಯಿತು. ಓಕೆನಾ, ಸಿಂಪಲ್. ಒಂದೊಂದೇ ಫಾರ್ಮುಲಾಸ್ನ ಬರೆಯುವ. ಈಗ ನಮಗೆ ಇದ್ದಂಥ ವ್ಯಾಲ್ಯೂಸ್ ನೋಡೋದಾದರೆ ನನ್ನ Q0 ಈಸ್ ಈಕ್ವಲ್ ಟು ಏನಾಗುತ್ತೆ, 2C3R ಬೈ C1 ಇಂಟು C1 ಪ್ಲಸ್ C2 ಡಿವೈಡೆಡ್ ಬೈ C2 ಅಂಡರ್ ದ ರೂಟ್. ಇದು ನನ್ನ Q0 ಆಯಿತು. ಅದಾದಮೇಲೆ ನನ್ನ T0 ಏನಿರುತ್ತೆ ಮಕ್ಕಳು, ಇಟ್ ವಿಲ್ ಬಿ ಸೇಮ್, ವಿಚ್ ಈಸ್ Q0 ಬೈ R, ವಿಚ್ ವಿಲ್ ಬಿ ಈಕ್ವಲ್ ಟು, ಅದೇ ರೀತಿ ನನ್ನ N0 ಏನಾಯಿತು, R ಬೈ Q0 ಆಯಿತು, ವಿಚ್ ವಿಲ್ ಬಿ ಈಕ್ವಲ್ ಟು, ಅದೇ ರೀತಿ ನನ್ನ C ಆಫ್ Q0 ಎಸ್ ನಾಟ್ ಮಿನಿಮಮ್ ಆವ್ರೇಜ್ ಕಾಸ್ಟ್ ನೋಡೋದಾದ್ರೆ ಏನಾಯ್ತು ಮಕ್ಕಳೇ, 2C1 C3R ಅಂಡರ್ ದ ರೂಟ್
ಇಂಟು ಇದರ ರೆಸಿಪ್ರೋಕಲ್ ಮಾಡಿ. ಸೊ C2 ಡಿವೈಡೆಡ್ ಬೈ C1 ಪ್ಲಸ್ C2. ಅದೇ ರೀತಿ ನನ್ನ S0 ಫಾರ್ಮುಲಾ ಏನಾಗುತ್ತೆ, ಇಟ್ ಈಸ್ C2 Q0 ಡಿವೈಡೆಡ್ ಬೈ C1 ಪ್ಲಸ್ C2. ಕೊನೆಗೆ ನನ್ನ ಮ್ಯಾಕ್ಸಿಮಮ್ ಶಾರ್ಟೇಜ್ ಲೆವೆಲ್ Q0 ಮೈನಸ್ S0 ಎಷ್ಟು ಬರುತ್ತೆ ನೋಡ್ತಾ ಹೋಗುವ, ಒಂದೊಂದು ಈಗ ಕ್ಯಾಲ್ಕುಲೇಷನ್ ಮಾಡೋದಾದರೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಓಕೆ 2. ನನ್ನ C3 ವ್ಯಾಲ್ಯೂ ಎಷ್ಟು 280 ಇಂಟು ನನ್ನ ಆರ್ ವ್ಯಾಲ್ಯೂ ಎಷ್ಟು ಬಂದಿದೆ 4160 ಪರ್ ಇಯರ್ ಡಿವೈಡೆಡ್ ಬೈ ನನ್ನ C1 ವ್ಯಾಲ್ಯೂ 15 ಕೊಟ್ಟಿದ್ದಾರೆ ಇಂಟು root of C1 plus C2. C1 is 15 plus C2 is 100 divided by C2 which is again 100. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಸೊ 2 ಇಂಟು 280 ಇಂಟು 4160 ಬಂದಿರೋಂಥ ಆನ್ಸರ್ನ ಡಿವೈಡೆಡ್ ಬೈ 15 ಮಾಡುವ, ಅದರ ಸ್ಕ್ವೇರ್ ರೂಟ್ ತೆಗೆದಲ್ಲಿ ಐ ಆಮ್ ಗೆಟಿಂಗ್ ಹಿಯರ್ ಆಸ್ 394.08 ಇಂಟು ಈಗ 15 ಪ್ಲಸ್ 100 115 ಆಯಿತು. 115 ಡಿವೈಡೆಡ್ ಬೈ 100 ಅದರ ಸ್ಕ್ವೇರ್ ರೂಟ್ ಮಾಡಿದಲ್ಲಿ 1.0723 1.07 ತೊಗೊಳ್ಳುವ ಸಾಕು, ವಿಚ್ ವಿಲ್ ಬಿ ಈಕ್ವಲ್ ಟು 394.08 ಇಂಟು 1.07 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ Q0 ಆಸ್ 421.6656. ಸಿಂಪಲ್ಲ. ಈಗ ನನ್ನ T0 ಏನಾಯಿತು ಮಕ್ಕಳೇ, Q0 ಬಂದಿರೋದು ಸೊ 421.6656 ಡಿವೈಡೆಡ್ ಬೈ ನನ್ನ ಆರ್ ವ್ಯಾಲ್ಯೂ ಇರೋದು 4160. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಸೊ 421 ಡಿವೈಡೆಡ್ ಬೈ 4160 ಮಾಡಿದಲ್ಲಿ ವಿ ಗೆಟ್ T0 ಆಸ್ 0.1013 ಇಯರ್ಸ್. ಅದೇ ರೀತಿ ನನ್ನ N0 ಏನಾಗುತ್ತೆ ಮಕ್ಕಳೇ, it will be 4160 ನನ್ನ R divided by ನನ್ನ Q0 which is 421.6656 which is equal to 4160 divided by 421.6656 which is equal to 9.8656. ಅದೇ ರೀತಿ ನನ್ನ ಮಿನಿಮಮ್ ಆವ್ರೇಜ್ ಕಾಸ್ಟ್ ನಾನು ಕಂಪ್ಯೂಟ್ ಮಾಡೋದಾದರೆ 2 ಇಂಟು ನನ್ನ C1 ವ್ಯಾಲ್ಯೂ 15 into C3 value 280 into R value 4160 under the root into C2 divided by C1 plus C2. ನನ್ನ C2 value ಇರುವಂಥದ್ದು 100 divided by C1 plus C2 ಆಗುತ್ತೆ. C1 is 15 and C2 is 100. So 15 plus 100 under the root. ಸೊ ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಲ್ಲಿ 2 ಇಂಟು 15 ಇಂಟು 280 ಇಂಟು 4160 ಮಾಡಿದಲ್ಲಿ ಐ ಆಮ್ ಗೆಟಿಂಗ್ ಎನ್ ಆನ್ಸರ್, ಅದರ ಸ್ಕ್ವೇರ್ ರೂಟ್ ತೆಗೆದಲ್ಲಿ 5911.34 ಇಂಟು 100 ಡಿವೈಡೆಡ್ ಬೈ 115 ಇದರ ಸ್ಕ್ವೇರ್ ರೂಟ್ ತೆಗೆದಲ್ಲಿ 0.9325 0.93 ಅಂತ ಬರಿತೀನಿ. ಸೊ 0.93 ಇಂಟು 5911.34 ಮಾಡಿದಲ್ಲಿ 5512.35 ರುಪೀಸ್ ಬಂತು. ಇದು ನನ್ನ ಮಿನಿಮಮ್ ಆವ್ರೇಜ್ ಕಾಸ್ಟ್ ಆಯಿತು. ಈಗ S0ನ ನಾನು ಕಂಪ್ಯೂಟ್ ಮಾಡೋದಾದರೆ C2 Q0, ಈಗ C2 ವ್ಯಾಲ್ಯೂ 100 ಇದೆ, 100 ಇಂಟು ನನ್ನ Q0 ವ್ಯಾಲ್ಯೂ ಬಂದಿರುವಂಥದ್ದು 421.6656 divided by C1 plus C2, ಓಕೆ 15 plus 100. ಈಗ ಇಲ್ಲಿ ನೋಡೋದಾದರೆ ಸೊ 100 ಇಂಟು 421.6656 divided by 100 plus 15 is 115 ಇಂದ ಡಿವೈಡ್ ಮಾಡುವ, ಐ ಗೆಟ್ ದ ವ್ಯಾಲ್ಯೂ ಆಸ್ 366.66 ಆ್ಯಂಡ್ Q0 ಮೈನಸ್ S0 ನನ್ನ ಮ್ಯಾಕ್ಸಿಮಮ್ ಶಾರ್ಟೇಜ್ ಲೆವೆಲ್ ನಾನು ನೋಡೋದಾದರೆ ನನ್ನ Q0 ಏನು ಬಂದಿದೆ, ಸೊ 421.6656 ಮೈನಸ್ S0 ಎಷ್ಟು ಬಂದಿದೆ 366.66 ವಿಚ್ ವಿಲ್ ಬಿ ಈಕ್ವಲ್ ಟು ಸೊ 421.6656 minus 366.66 we get 55. Okay, maximum shortage allowed, maximum shortage level is 55.05.
0056 ವಿ ಕ್ಯಾನ್ ರೈಟ್ ಇಟ್ ಆಸ್ 55. ಸಿಂಪಲ್ ಮಕ್ಕಳೇ, ಈ ರೀತಿ ಲೆಕ್ಕ. ಎಲ್ಲ ಕ್ಯಾಲ್ಕುಲೇಷನ್ನು ಕೇಳಲ್ಲ, ನಾನು ಹೇಳ್ದಂಗೆ ಎಕ್ಸಾಮಲ್ಲಿ ಯಾವ್ದಾದ್ರು 2 ಲೆಕ್ಕನ ಕೇಳ್ತಾರೆ. ಸಬ್ ಕ್ವಶನ್ಸ್ ಯಾವ್ದಾದ್ರು 2 ಇರುತ್ತೆ, ಅಥವಾ ಮ್ಯಾಕ್ಸಿಮಮ್ 3 ಕೇಳ್ಬೋದು 5 ಮಾರ್ಕ್ಸಿಗೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಈಸಿ. ಸೊ ಇಲ್ಲಿ ಇನ್ಎಬಿಲಿಟಿ ಅನ್ನೋ ವರ್ಡ್ ಕೊಟ್ಟಿದ್ದು ನಮ್ಮ ಏನಾಯಿತು, ಸಪ್ಲೈ ಮಾಡಲಿಕ್ಕೆ ಆಗ್ತಿಲ್ಲ, ಹಾಗಾಗಿ ಶಾರ್ಟೇಜ್ಗೆ ದುಡ್ಡು ಕೊಡ್ತಾಯಿದ್ರು. ಸೊ C2 ಬಂತು. ಹಾಗಾಗಿ ನಾವು ಇಲ್ಲಿ ಯೂಸ್ ಮಾಡಿದಂಥ ಎಲ್ಲ ಫಾರ್ಮುಲಾಸ್ ವಾಸ್ ರಿಲೇಟೆಡ್ ಟು ನಮ್ಮ ಮಾಡಲ್ 2. ಓಕೆನಾ ಮಕ್ಕಳೇ, ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ ಮಕ್ಕಳೇ, ವಾಟ್ ಐ ಕ್ಯಾನ್ ಸೇ ಇಸ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಮ್ಮ PU2 ಸಿಲೆಬಸ್ನ ನಾವು ಮುಗಿಸಿದ್ದೀವಿ ಇವತ್ತು. ಸೊ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಜರ್ನಿ ಮಗಳೇ. ವಿ ಸ್ಟಾರ್ಟೆಡ್ ವಿತ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಒಂದೊಂದೇ ಚಾಪ್ಟರ್ಸ್ ಮಾಡ್ತಾ ಹೋದಂಗೆ ನೀವು ಪ್ರೀತಿಯಿಂದ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಓಕೆ, ಈಗ ಪ್ರತಿಯೊಂದು ಚಾಪ್ಟರು ಮುಗಿದಿದೆ. ಸರಿಯಾಗಿ ನೋಡ್ಕೊಳ್ಳಿ ಆ್ಯಂಡ್ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಆ್ಯಂಡ್ ಸ್ಕೋರ್ ವೆಲ್ ಇನ್ ಯುವರ್ ಫೈನಲ್ ಎಕ್ಸಾಮಿನೇಷನ್, ಔಟ್ ಆಫ್ ಔಟ್ ಅಂತ ಹೇಳ್ತೀನಿ. ನಿಮ್ಮ ಎಕ್ಸಾಮಿನೇಷನಲ್ಲಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಸಹಾಯ ಮಾಡಬೇಕು ನಾವು ಅದನ್ನೆಲ್ಲ ಪ್ರತಿಯೊಂದು ಮಾಡ್ತೀವಿ. ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ನಿಮ್ಮ ಸಾಧನೆಯೇ ನಮ್ಮ ಗೆಲುವು. ಮತ್ತೆ ಆದಷ್ಟು ಬೇಗ ಇನ್ನಷ್ಟು ಎಕ್ಸೈಟಿಂಗ್ ಅಪ್ಡೇಟ್ಸ್ ಹೊತ್ತಿಗೆ ಬರ್ತೀವಿ ಮಕ್ಕಳೇ. ಆಲ್ವೇಸ್ ಬಿ ಅಲೈನ್ಡ್ ವಿತ್ ನಮ್ಮ PU CET ಪರೀಕ್ಷೆ ಚಾನಲ್. ಲವ್ ಯು ಆಲ್ ಮಕ್ಕಳೇ. ಟೇಕ್ ಕೇರ್.